ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಈ ಬೇರೆ ಬೇರೆ ತ್ರೈವಿಧ್ಯಗಳು, ಅಂದರೆ ಕರ್ಮದಲ್ಲಿ 3 ರೀತಿ ಯಾವ ರೀತಿ ಇದೆ, ಕರ್ಮವನ್ನು ಮಾಡುವವರಲ್ಲಿ 3 ರೀತಿ ಯಾವ ರೀತಿ ಇದೆ, ಅದನ್ನೆಲ್ಲ ತಿಳಿಸ್ಕೊಂಡು ಬಂದು ಬುದ್ಧಿಯ 3 ರೀತಿಯ ಬುದ್ಧಿ ಅದನ್ನು ತಿಳಿಸ್ಕೊಂಡು ಬಂದ. ಸಾತ್ವಿಕ ಬುದ್ಧಿ ಅಂದರೆ ಆಗಿರ್ತದೆ, ರಾಜಸ ಬುದ್ಧಿ ಅಂದರೆ ಆಗಿರ್ತದೆ, ತಾಮಸ ಬುದ್ಧಿ ಅಂದರೆ ಆಗಿರ್ತದೆ, ಅದನ್ನು ತೋರಿಸ್ಕೊಂಡು ಹೋದ. ಇನ್ನು ಮುಂದೆ ಧೃತಿ ಅಂತ ಹೇಳಿದರೆ ನಿಲುವು, ನಾವು ತೆಗೆದುಕೊಳ್ಳುವಂತಹ ನಿಲುವು. ನಮ್ಮ ನಿಲುವಿನಲ್ಲಿಯೂ ಕೂಡ 3 ರೀತಿ ಇದೆ ಎಂದು ತಿಳಿಸ್ಕೊಂಡು ಹೋಗ್ತಾನೆ. ಅಂತ ಹೇಳಿದರೆ ಇದು ಆ ಬುದ್ಧಿಯದ್ದೇ ಮುಂದುವರಿಕೆಯ ಭಾಗ. ಅಂದರೆ ಬುದ್ಧಿಯಿಂದ ಒಂದು ನಿರ್ಧಾರವನ್ನು ಮಾಡ್ತಾನೆ. ಬುದ್ಧಿ ನಮಗೆ ನಿರ್ಧಾರ ಮಾಡಲಿಕ್ಕೆ ಇರುವಂಥದ್ದು, ನಾನು ಹೀಗೆ ಮಾಡಬೇಕು, ಈ ರೀತಿ ನಿರ್ಧಾರ ಮಾಡುವಂಥದ್ದು ಬುದ್ಧಿ. ಆದರೆ ಆ ನಿರ್ಧಾರದಲ್ಲೇ ಇವನು ನಿಂತಿರಬೇಕಲ್ವ, ಅದನ್ನಲ್ಲಿ ನಿಲುವು ಧೃತಿ ಅಂತ ಕರೆಯುವಂಥದ್ದು. ಇದರ ನಿರ್ಧಾರ ಮಾಡಲಿಕ್ಕೇನೋ ಮಾಡ್ತಾನೆ, ಆಮೇಲೆ ಕ್ರಮೇಣ ಅದನ್ನು ಬಿಟ್ಬಿಡ್ತಾನೆ. ಅಂದರೆ ಆ ನಿರ್ಧಾರ ಗಟ್ಟಿ ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆ ನಿರ್ಧಾರದಲ್ಲಿ ಗಟ್ಟಿತನ, ಅಂದರೆ ಆ ನಿರ್ಧಾರ ಕಡೆವರೆಗೂ ಬರಬೇಕು ಅವನಿಗೆ. ತಾನು ತೆಗೆದುಕೊಂಡ ಡಿಸಿಷನ್ ಏನಿದೆ ಅದು ಗುರಿ ಮುಟ್ಟುವವರೆಗೂ ಅವನಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ನಿಲುವು ಅಥವಾ ಧೃತಿ, ಅದನ್ನೇ ಧೈರ್ಯ ಅಂತ ಕರೀತಾರೆ. ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದರಲ್ಲಿ ಮತ್ತೆ 3 ರೀತಿ ಇದೆ ಅಂತ ಹೇಳ್ತಾನೆ ಕೃಷ್ಣ. ಅದು ಹೇಗೆ? ಅದರಲ್ಲಿ ಮೊದಲು ಈ ಸಾತ್ವಿಕವಾದ ಧೃತಿ ಅಥವಾ ಸಾತ್ವಿಕವಾದ ನಿಲುವು ಅದು ಹೇಗಿರ್ತದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತಿ ಸ ಪಾರ್ಥ ಸಾತ್ವಿಕಿ. ಪಾರ್ಥ ಅಂತ ಮೊದಲು ಕರಿತಾ ಇದ್ದಾನೆ. ಪಾರ್ಥ ಅಂತ ಹೇಳಿದರೆ ನಾವೀಗಾಗಲೇ ಅನೇಕ ಬಾರಿ ಕೇಳಿರುವಂಥದ್ದು ಪೃಥೆಯ ಮಗ ಅಂತ. ಪೃಥ ಅಂತ ಹೇಳಿದರೆ ಕುಂತಿ, ಆ ಕುಂತಿಯ ಮಗ ಅಂತ. ಇಲ್ಲಿ ವಾಸ್ತವಿಕವಾಗಿ ಅದನ್ನು ಯಾಕೆ ವಿಶೇಷವಾಗಿ ಕರೀತಾ ಇದ್ದಾನೆ ಅಂತ ಹೇಳಿದರೆ, ಈ ಧೃತಿಯ ವಿಷಯದಲ್ಲಿ ಅಥವಾ ನಿಲುವಿನ ವಿಷಯದಲ್ಲಿ ಬಂದಾಗ ಮಹಾಭಾರತದಲ್ಲಿ ಅದರ ಒಂದು ಸಂಕೇತವಾಗಿರುವವಳೆ ಕುಂತಿ. ಯಾಕಂತ ಹೇಳಿದರೆ ವೇದವ್ಯಾಸರು ಹೇಳ್ತಾರೆ ಧೃತಿ ಕುಂತಿಯಾಹ ಅಂತ. ಮಹಾಭಾರತದಲ್ಲಿ ನಾನು ಕುಂತಿಯ ಮೂಲಕ ಏನನ್ನು ತಿಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಗಟ್ಟಿ ನಿಲುವು ಅಂದರೆ ಆಗಿರಬೇಕು ಅಂತ. ಅದಕ್ಕೋಸ್ಕರ ಆ ನಿಲುವಿಗೆ, ಅಂದರೆ ಆ ಸಾತ್ವಿಕವಾದ ನಿಲುವಿಗೆ ಹೆಸರುವಾಸಿಯಾದವಳೆ ಕುಂತಿ. ಎಂಥ ಸಂದರ್ಭದಲ್ಲಿಯೂ ಕೂಡ ಅಧರ್ಮ ಮಾರ್ಗವನ್ನು ತುಳಿಯದವಳು. ಜೀವನದಲ್ಲಿ ಏನು ಕಷ್ಟದ ಮೇಲೆ ಕಷ್ಟ ಬಂದರೂ ಕೂಡ ಅಧರ್ಮ ಮಾರ್ಗ ಹಿಡಿಯಲಿಲ್ಲ. ತಾನು ಮಾತ್ರ ಅಲ್ಲ, ತನ್ನ ಮಕ್ಕಳನ್ನು ಕೂಡ ಅಧರ್ಮ ಮಾರ್ಗ ಹೋಗ್ಲಿಕ್ಕೆ ಬಿಡಲಿಲ್ಲ. ಆ ರೀತಿ ತಾನು ನೋಡಿಕೊಂಡವಳು ಕುಂತಿ. ಅದಕ್ಕೋಸ್ಕರ ಅವಳನ್ನೇ ನೆನಪಿಸುವಂತೆ ಪಾರ್ಥ ಅಂತ ಕರಿತಾ ಇದ್ದಾನೆ ಅರ್ಜುನನನ್ನು. ಕರೆದು ಹೇಳ್ತಾನೆ, ಈ ಸಾತ್ವಿಕವಾದ ಧೃತಿ, ಸಾತ್ವಿಕವಾದ ನಿಲುವು ಹೇಗಿರ್ತದೆ ಅಂತ ಹೇಳಿದರೆ, ಮುಖ್ಯವಾಗಿ ಈ ಸಾತ್ವಿಕವಾದ ನಿಲುವು ಮೂಡುವಂಥದ್ದು ಯೋಗೇನ ಅಂತ ಹೇಳ್ತಾನೆ. ಯೋಗೇನ ಅವ್ಯಭಿಚಾರಿಣ್ಯ. ಯೋಗೇನ ಅಂತ ಹೇಳಿದರೆ ಭಕ್ತಿ ಯೋಗ. ಭಗವಂತನಲ್ಲಿ ಇವನಿಗಿರುವಂತಹ ಭಕ್ತಿಯ ಒಂದು ನಂಟೇನಿದೆ, ಭಕ್ತಿಯ ನಂಟಿನಿಂದ ಯಾವ ನಿಲುವು ಉಂಟಾಗುತ್ತದೋ ಅದು ನಿಜವಾಗಿಯೂ ಕೂಡ ಸಾತ್ವಿಕವಾದ ನಿಲುವಾಗಿರ್ತದೆ. ಯೋಗೇನ ಭಗವಂತನಲ್ಲಿ, ಅಂದರೆ ಇಲ್ಲಿ ಒಂದು ಸಂಬಂಧ, ಭಕ್ತಿ ಇರಬೇಕು ದೇವರಲ್ಲಿ. ಆ ಭಕ್ತಿಯಿಂದಾಗಿ ದೇವರೊಟ್ಟಿಗೆ ನಮಗೆ ನಂಟು ಬೆಳೀತದೆ. ಆ ನಂಟಿನಿಂದಾಗಿ ಇವನಿಗೆ ಒಂದು ನಿಲುವು ಉಂಟಾಗ್ತದೆ. ಅದು ಎಂಥ ನಿಲುವಾಗಿರ್ತದೆ ಅಂತ ಹೇಳಿದ್ರೆ ಅವ್ಯಭಿಚಾರಿಣ್ಯ ಅಂತ ಹೇಳ್ತಾರೆ. ಅವ್ಯಭಿಚಾರಿಣ್ಯ ಅಂದರೆ ಅದು ಭಕ್ತಿಯಿಂದ ಕೂಡಿದಂತಹ ನಿಲುವು. ಇನ್ನು ಅವ್ಯಭಿಚಾರಿ ಅಂತ ಹೇಳಿದರೆ, ವ್ಯಭಿಚಾರಿ ಅಂತ ಹೇಳಿದರೆ ನಾವು ಯಾವ ವಿಷಯದ ಬಗ್ಗೆ ನಿಲುವು ತಗೊಳ್ಬೇಕಂದ್ರೆ ಜೀವನದಲ್ಲಿ ನಮಗೆ ಕೆಲವೊಂದು ಅವಶ್ಯಕವಾಗಿ ಬೇಕಾಗಿದೆ, ಅಂದರೆ ನಮ್ಮ ಉದ್ಧಾರಕ್ಕೆ ಅವಶ್ಯಕತೆ ಇದೆ. ಅಂಥ ವಿಷಯದಲ್ಲಿ ನಾವು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅತ್ಯವಶ್ಯಕ. ಅದು ನಿಜವಾಗಿಯೂ ಕೂಡ ಸರಿಯಾದ ನಿಲುವು. ಹಾಗಿಲ್ಲದೆ ಯಾವುದು ಉಪಯೋಗ ಇಲ್ಲ. ಅದು ಮುಂದೆ ಗೊತ್ತಾಗುತ್ತೆ ನಮಗೆ. ರಾಜಸ ತಾಮಸ ನಿಲುವುಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಏನೂ ಉಪಯೋಗ ಇಲ್ಲದೆ ಇರುವಂಥದ್ದು. ಅಂತಹ ವಿಷಯದಲ್ಲಿ ನಿಲುವು ಉಳ್ಳುವಂಥದ್ದೇನಿದೆ ಅದು ಸಾತ್ವಿಕವಾದ ನಿಲುವಲ್ಲ. ಮತ್ತೇನು ಅಂದರೆ ಅವ್ಯಭಿಚಾರಿ. ವ್ಯಭಿಚಾರಿ ಅಂದರೆ ಅಂಥದ್ದು ಅಂತೇಳಿದರೆ ಜೀವನದ ದಿಕ್ಕನ್ನು ಕೆಡಿಸುವಂತಹ ನಿಲುವು, ಏಳಿಗೆಗೆ ಕಾರಣವಾಗದ ನಿಲುವು, ಅಂಥ ನಿಲುವಲ್ಲ. ಮತ್ತೇನಿದು ಅವ್ಯಭಿಚಾರಿ ಅಂತ ಹೇಳಿದ್ರೆ ಸರಿಯಾದ ಮಾರ್ಗದಲ್ಲಿರುವ ನಿಲುವು. ಜೀವನದಲ್ಲಿ ನಾನು ಎಂಥ ನಿಲುವನ್ನು ತಗೊಂಡ್ರೆ ಉದ್ಧಾರ ಆಗ್ತೇನೆ, ಯಾವ ರೀತಿ ನಾನು ನಿಲುವಿನಲ್ಲಿ ಸಾಗಿದೆ ಅಂತ ಹೇಳಿದರೆ ಈ ಮನುಷ್ಯ ಜನ್ಮದಿಂದ ಪಾರಾಗ್ತೇನೆ, ಅಂಥದ್ದೇ ನಿಲುವು.
ಅದಾಗಿರ್ತದದು. ಕಾರಣ ಏನಂದರೆ ಅದು ಭಗವದ್ಭಕ್ತಿಯಿಂದ ಪುಟಿಗೊಂಡಂತಹದ್ದು, ಭಗವದ್ಭಕ್ತಿಯಿಂದ ಒಳ್ಳೆ ಚೆನ್ನಾಗಿ ಮೇಲೆ ಬಂದಿರುವಂತಹ ನಿಲುವು. ಹೇಗಿರುತ್ತದೆ ಅದನ್ನು ಹೇಳ್ತಾನೆ. ಯಯಾ ಧೃತ್ಯ, ಯಾವ ಆ ಧೃತಿಯಿಂದ, ಯಾವ ಆ ನಿಲುವಿನಿಂದ, ಮನಃ ಪ್ರಾಣೇಂದ್ರಿಯ ಕ್ರಿಯಾ ಧಾರಯತೆ. ಅಂದರೆ ಇವನು ಧರಿಸ್ತಾನೆ ಅಂದರೆ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ, ಅದನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋಲ್ಲ. ಯಾವುದನ್ನು ಅಂದರೆ ಮೊದಲನೇದಾಗಿ ಮನಸ್ಸನ್ನು ಕಡೆವರೆಗೂ ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಅವನು. ಅಂದರೆ ಅದು ಆಚೀಚೆ ದೇವರನ್ನು ಬಿಟ್ಟು ಎಲ್ಲಿ ಉಪಯೋಗ ಇಲ್ವೋ ಆ ಕಡೆ ಹೋಗ್ಲಿಕ್ಕೆ ಬಿಡೋಲ್ಲ ಮನಸ್ಸನ್ನು. ಅಂದರೆ ಆ ಕಡೆ ಹೋಗದ ಹಾಗೆ ಒಂದೇ ಕಡೆ ತಾನು ಇಟ್ಕೊಂಡು ಇಡೀ ಜೀವನ ಪರ್ಯಂತ ಸಾಗಬೇಕು ಅಂತ ಹೇಳಿದರೆ ಅದು ಎಂಥ ಗಟ್ಟಿಯಾದ ನಿಲುವು ಬೇಕು. ಸಾಮಾನ್ಯವಾದ ನಿಲುವಿನಿಂದ ಸಾಧ್ಯವೇ ಇಲ್ಲ ಆ ರೀತಿ. ನಿಮಗೆ ಎಲ್ಲಿವರೆಗೆ ಅಂದರೆ ಇದಕ್ಕೆ ಕುಂತಿಯ ಸಾಕ್ಷಿ. ಅವಳದ್ದು ಎಂಥ ನಿಲುವು ಅಂತ ಹೇಳಿದರೆ ಕಡೆಗೆ ಏನೇ ಕಷ್ಟ ಬರಲಿ, ಕಷ್ಟ ಬಂದರೂ ಕೂಡ ಅನ್ಯಾಯ ಮಾರ್ಗವನ್ನು ತುಳಿಲಿಲ್ಲ ಅವನು. ಅಷ್ಟು ಮಾತ್ರ ಅಲ್ಲ, ಕಡೆಗೂ ಕೂಡ ಅಂದರೆ ಅವಳ ನಿಲುವಿಗೆ ಸಾಕ್ಷಿ. ಕಡೆಗೆ ಕೃಷ್ಣ ದ್ವಾರಕೆಗೆ ಹೊರಟಾಗ ಅವಳು ಕೇಳುವುದೇ ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ ಎಂದ. ಕೃಷ್ಣ, ನನಗೆ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟವೇ ಕೊಡು ಅಂದ. ಅಂದರೆ ಅವಳು ಅಂತಹ ಗಟ್ಟಿನೋ, ಅಯ್ಯೋ ಕಷ್ಟ ಕೇಳ್ತಾ ಇದ್ದಾಳಲ್ಲ. ಹೌದು, ಭವತೋ ದರ್ಶನಂ ಯಸ್ಯಾತ್ ಅಪುನರ್ ಭವದರ್ಶನಂ. ನನಗೆ ಕಷ್ಟ ಮುಖ್ಯ ಅಲ್ಲ, ನೀನು ಮುಖ್ಯ. ಸುಖ ಮುಖ್ಯ ಅಲ್ಲ, ನೀನು ಮುಖ್ಯ. ನೀನು ಕಷ್ಟದಿಂದ ಸಿಗತೀಯ ಅಂತ ಆಗಿದ್ರೆ ಕಷ್ಟವೇ ನನಗಿರಲಿ ಅಂತ ಹೇಳ್ತಾಳೆ. ಸುಖದಿಂದ ನೀನು ದೂರ ಆಗ್ತೀಯ ಅಂತ ಹೇಳೋದಾಗಿದ್ರೆ ಅಂತಹ ಸುಖ ಯಾಕೆ ಬೇಕು ನನಗೆ? ನೋಡಿ, ಇದನ್ನೇ ಅವಳು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದಪ್ಪುಮ ನಾರಹ ಇತ್ಯಭಿಧಾತುಂಬೈ ತ್ವಾಮಕಿಂಚನ ಗೋಚರಂ. ನೀನು ಎಲ್ಲ ಕೊಟ್ಟೆ ಅಂತ ಹೇಳಿದರೆ ಈ ಒಳ್ಳೆಯ ಜನ್ಮದಲ್ಲಿ ಬರುವಂಥದ್ದು ದುಡ್ಡು, ವಿದ್ಯೆ, ಇದೆಲ್ಲವೂ ಕೂಡ ಅಹಂಕಾರಕ್ಕೆ ಕಾರಣ ಆಯಿತು, ನಿನ್ನಿಂದ ದೂರ ಮಾಡಿತು ಅಂತ ಹೇಳಿದರೆ ಯಾಕೆ ಬೇಕದು? ಅದರಿಂದ ಏನು ಉಪಯೋಗ ಇದೆ? ಬೇಡ ನನಗೆ. ಅಂದರೆ ಅವಳ ನಿಲುವು ದೇವರತ್ತ. ದೇವರು ನನಗೆ ಬೇಕು. ಆ ದೇವರಿಗೋಸ್ಕರ ಕಷ್ಟ ಇದ್ರೂ ತೊಂದರೆ ಇಲ್ಲ ಜೀವನದಲ್ಲಿ. ನೋಡಿ, ಇದು ನಿಲುವು. ಅಂದರೆ ಆ ಮನಸ್ಸನ್ನು ಕಡೆ ತನಕವ ಹಾಗೆ ಇಟ್ಕೊಂಡ್ಲು ಕುಂತಿ. ಹಾಗೆ ಕಡೆಗೆ ಹೋದ್ಲು ತಾನು, ಎಲ್ಲವನ್ನು ತೊರೆದು ಅದೇ ನಿಲುವಿನಿಂದ. ಅಂದರೆ ಇದು ಮನಸ್ಸನ್ನು ಹಾಗೆ ಗಟ್ಟಿಯಾಗಿ ತಾನು ಇಟ್ಕೊಳ್ಳುವಂಥದ್ದು. ಇದನ್ನು ಹೇಳಿದ ಅವ್ಯಭಿಚಾರಿಣ್ಯ ಯೋಗೇನ ಅಂತ. ಭಕ್ತಿಯಿಂದ ಕೂಡ್ಕೊಂಡಿರಬೇಕು. ಕುಂತಿಯಲ್ಲಿ ಅಂತಹ ಭಕ್ತಿ ಇತ್ತು ಕೃಷ್ಣನದ್ದು. ಅದಕ್ಕಾಗಿ ಆ ಕೇಳಿದ್ದು, ಕೃಷ್ಣ ನೀನು ಬೇಕು ನನಗೆ, ನಿನಗಾಗಿ ನಾನು ಏನು ಬೇಕಾದರೂ ಅನುಭವಿಸ್ಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥದ್ದು. ಆ ಗಟ್ಟಿ ನಿಲುವು. ಅಂದರೆ ಅದರ ಮಧ್ಯದಲ್ಲಿ ಎಷ್ಟು ಬೇಕಾದರೂ ಕಷ್ಟ ಬಂದಿರಬಹುದು, ಅವಳು ಏನು ಮಾಡಿದರೂ ಕೂಡ ಜಗ್ಗಲಿಲ್ಲ. ಯಾಕಂದರೆ ಈ ನಿಲುವಿನಿಂದಾಗಿ ಮನುಷ್ಯನ ಈ ನಿಲುವು ಅನ್ನುವಂಥದ್ದೇನಿದೆ ಅದು ಜಗ್ಗಲಿಕ್ಕೆ ಬಿಡುವುದಿಲ್ಲ. ಒಂದು ರೀತಿ ಇದನ್ನೇ ವಿಲ್ ಪವರ್ ಅಂತ ಹೇಳುವಂಥದ್ದು. ಇದು ಬಹಳ ಮುಖ್ಯವಾಗಬೇಕಾದದ್ದು. ಎರಡನೇದೇನು ಅಂತ ಹೇಳಿದ್ರೆ, ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಮನಸ್ಸನ್ನು. ಹಾಗೆ ಇದು ನಿಜವಾಗ್ಲೂ ಮಾಡುವಂಥದ್ದು. ಒಬ್ಬ ಸಾಧಕನಿಗೆ ಆ ಸಾಧಕನ ಎತ್ತರತನಕ್ಕೆ ಏರಿಸುವಂಥದ್ದೇ ಇಂತಹ ಗಟ್ಟಿ ನಿಲುವು. ಮನಸ್ಸು ಹಾಗಿರಬೇಕು ಕಡೆವರೆಗೆ. ದೇವರದ್ದೇ ಆಸೆ ಇಟ್ಕೊಂಡಿರಬೇಕು ಮನಸ್ಸಿನಲ್ಲಿ. ಎರಡನೇದೇನು ಅಂತ ಹೇಳಿದರೆ, ಇಂದ್ರಿಯ ಪ್ರಾಣ ಕ್ರಿಯಾ. ಇಂದ್ರಿಯದ ಕ್ರಿಯೆ ಪ್ರಾಣಕ್ರಿಯೆ. ಅಂದರೆ ಪ್ರಾಣಕ್ರಿಯೆ ಅಂತ ಹೇಳಿದ್ರೇನು? ಉಸಿರಾಟ ಅನ್ನುವಂಥದ್ದು ಪ್ರಾಣದ ಕ್ರಿಯೆ. ಈ ಉಸಿರಾಟ ಅನ್ನುವಂಥದ್ದೇನಿದೆ ಇದು ಕೂಡ ಭಗವಂತನಿಗಾಗಿಯೇ ಉಪಯೋಗ ಆಗಬೇಕು. ಈ ಉಸಿರಾಟವನ್ನು ಕೂಡ ಭಗವಂತನಿಗಾಗಿಯೇ ಮಾಡುವಂಥದ್ದು. ಅಂದರೆ ಉಸಿರಾಟವನ್ನು ಭಗವಂತನಿಗಾಗಿ ಮಾಡುವುದು ಅಂತ ಹೇಳಿದರೆ ಹೇಗೆ? ಇವಾಗ ನಾವು ಹೇಗೆ ಮಾಡ್ತಾ ಇದ್ದೇವೆ ಅಂದರೆ, ಈಗ ಬದುಕಲಿಕ್ಕಾಗಿ ಮಾಡ್ತಾ ಇದ್ದೇವೆ. ಉಸಿರಾಟ ಇವತ್ತು ಬದುಕಲಿಕ್ಕಾಗಿ. ಅದಕ್ಕಾಗಿ ಆ ಉಸಿರಿನ ಮೇಲೆ ನಾವೇನು ಗಮನ ಹರಿಸ್ತಾ ಇಲ್ಲ. ಅದರ ಪಾಡಿಗೆ ಅದಾಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೇವೆ. ಆದರೆ ಒಬ್ಬ ಸಾಧಕನಾದ ವ್ಯಕ್ತಿ ಆ ಉಸಿರನ್ನು ಕೂಡ ವ್ಯರ್ಥ ಮಾಡೋದಿಲ್ಲ, ಅವನು ವೇಸ್ಟ್ ಮಾಡೋದಿಲ್ಲ. ಅದನ್ನು ಸಾರ್ಥಕವನ್ನಾಗಿ ಮಾಡ್ಕೊಳ್ತಾನೆ. ಹೇಗೆ? ಉಸಿರಾಟದಿಂದ ಏನು ಸಾರ್ಥಕತೆ ಇದೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಒಳಗೆ ಕೂತಿರುವ ಕೊಳೆ ಏನಿದೆ, ನಮ್ಮ ದೇಹದಲ್ಲಿ ಕೂತಿರುವ ಕೊಳೆ ಏನಿದೆ, ಆ ಎಲ್ಲ ಕೊಳೆಯನ್ನು ಹೊರಗೆ ಹಾಕಲಿಕ್ಕೆ ಈ ಉಸಿರಾಟ ಬಹಳ ದೊಡ್ಡ ಸಾಧನ. ಅದು ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದರೆ, ಒಳಗಿನ ಕೊಳೆ ಹೊರಗೆ ಹೋಗದೆ ದೇವರಲ್ಲಿ ಮನಸ್ಸು ನಿಲ್ಲೋಲ್ಲ, ಧ್ಯಾನ ಮಾಡಲಿಕ್ಕಾಗೋಲ್ಲ, ಭಕ್ತಿ ಅನ್ನೋದು ಬರುವುದಿಲ್ಲ. ಯಾಕಂದರೆ ಆ ಭಕ್ತಿಗೆ ಧ್ಯಾನಕ್ಕೆ ತಡೆಯಾಗಿರುವುದೇ ಒಳಗಿರುವ ಕೊಳೆ.
ಅಂದರೆ ಅದೇ ಪಾಪವೇ ಕೊಳೆಯ ರೂಪದಲ್ಲಿ ಕೂತಿರ್ತದೆ. ಆ ಎಲ್ಲ ಕೊಳೆಯನ್ನು ತೊರೆದು ಹಾಕಲಿಕ್ಕೆ, ಹೊರಗೆ ಹಾಕಲಿಕ್ಕೆ ಪ್ರಾಣಾಯಾಮ ಅನ್ನುವಂಥದ್ದು ದೊಡ್ಡ ಸಾಧನ. ಇದನ್ನು ಶಾಸ್ತ್ರಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಎಲ್ಲಿವರೆಗೆ ಅಂದರೆ, ಒಬ್ಬ ವ್ಯಕ್ತಿ ತಾನು ಮಾಡಿದ ಪಾಪ ಕಳ್ಕೊಳ್ಬೇಕು ಅಂತ ಹೇಳಿದರೆ ಅನೇಕ ವಿಧಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಇಷ್ಟು ದಿನ ಉಪವಾಸ ಮಾಡಬೇಕು, ಇಂಥ ವೇದ ಪಾರಾಯಣ ಮಾಡಬೇಕು, ಹಾಗೆ ಹೇಗೆ ಅಂತ. ಕಡೆಗೆ ಏನಂದರೆ 100 ಪ್ರಾಣಾಯಾಮ ಮಾಡಿದರೆ ಎಲ್ಲ ಪಾಪ ಹೋಗ್ತದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಶಕ್ತಿ ಇದೆ ಪ್ರಾಣಾಯಾಮಕ್ಕೆ ಅಂತ. ಅಂದರೆ ಇದು ಕೂಡಲೇ ಇವನಿಗೆ ಗೊತ್ತಾಗುವಂಥದ್ದು, ಅನುಭವಕ್ಕೆ ಬರುವಂಥದ್ದು, ಒಳಗೆ ಮನಸ್ಸು ಶುದ್ಧವಾಗುವಂಥದ್ದು. ಅಂದರೆ ಆ ಶುದ್ಧವಾದ ಮನಸ್ಸಿನಿಂದಾಗಿ ದೇವರನ್ನು ಧ್ಯಾನ ಮಾಡಲಿಕ್ಕಾಗಲಿ ಇವನಿಗೆ ಸಾಧ್ಯವಾಗುತ್ತೆ. ಅದರಿಂದಾಗಿ ಆ ಉಸಿರಾಟ ಅನ್ನುವಂಥದ್ದು ಬರೀ ಬದುಕಿಗೆ ಮಾತ್ರ ಉಪಯೋಗ ಅಲ್ಲ, ಮತ್ತು ಅದು ಮನಃಶುದ್ಧಿಗೆ, ದೇಹ ಶುದ್ಧಿಗೆ ಉಪಯೋಗವಾಗಿ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಉಪಯೋಗವಾಗ್ತದೆ. ಹೀಗೆ ಒಂದು ಉಸಿರಾಟವನ್ನೂ ಕೂಡ ಭಗವಂತನಿಗಾಗಿ ತಾವು ಉಪಯೋಗಿಸಿಕೊಳ್ತಾ ಆ ನಿಲುವಿನಲ್ಲಿರುವಂಥವ್ರು. ಅಂದರೆ ಆ ಉಸಿರಾಟವೂ ಕೂಡ ಸಾಧನೆಗಾಗಿ ಮೀಸಲು, ಬದುಕಲಿಕ್ಕಾಗಿ ಅಲ್ಲ. ನೋಡಿ, ಇದು ಸಾತ್ವಿಕವಾದ ನಿಲುವು. ಅದಕ್ಕೆ ಅವರು ಪ್ರಾಣಾಯಾಮವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಪ್ರಾಣಾಯಾಮವನ್ನು ತಾವು ಪ್ರತಿ ದಿನ ಯಾವಾಗ ಮಾಡಬೇಕೋ ಅದನ್ನು ಮಾಡ್ತಾನೆ ಇರ್ತಾರೆ, ಮುಂದುವರಿತಾನೆ ಇರ್ತಾರೆ. ಅಂದರೆ ಪ್ರಾಣಾಯಾಮ ಅಲ್ಲಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದದ್ದು. ಆ ರೀತಿ ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಅವರು. ಅದಕ್ಕೆ ಪ್ರಾಣಕ್ರಿಯೆ. ಆ ಪ್ರಾಣಕ್ರಿಯೆಯನ್ನೂ ಕೂಡ ತಾವು ಈ ಸಾತ್ವಿಕವಾದ ನಿಲುವಿನಲ್ಲೇ ಇಟ್ಕೊಂಡಿರುವಂಥವ್ರು. ಇನ್ನೊಂದೇನೆಂದರೆ ಇಂದ್ರಿಯಗಳ ಕ್ರಿಯೆ. ಇಂದ್ರಿಯಗಳ ಕ್ರಿಯೆ ಅಂದರೆ ಪ್ರತಿಯೊಂದು ಇಂದ್ರಿಯಗಳ ಚಟುವಟಿಕೆ. ಆ ಇಂದ್ರಿಯಗಳ ಚಟುವಟಿಕೆಯನ್ನು ಕೂಡ ಈ ಸಾತ್ವಿಕ ನಿಲುವಿನಲ್ಲಿಯೇ ಇಟ್ಕೊಂಡವರು. ಅಂದರೆ ಕಣ್ಣು ನೋಡಬೇಕು. ಯಾತಕ್ಕಾಗಿ ನೋಡಬೇಕು ಕಣ್ಣು ಅಂತ ಹೇಳಿದರೆ, ನಾನು ಖುಷಿ ಪಡಬೇಕು ಅಂತ. ಸಾಮಾನ್ಯವಾಗಿ ಈ ನಿಲುವು ಇಲ್ಲದೇ ಇರುವವನಿಗೆ ಏನಿರ್ತದೆ ಅಂದರೆ, ಕಣ್ಣಿರುವುದೇ ನೋಡಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ, ಖುಷಿ ಪಡಲಿಕ್ಕೆ ಅಂತ. ಹಾಗಲ್ಲ. ಮತ್ತೇನೆಂದರೆ, ಈ ಕಣ್ಣು ಯಾಕಿದೆ ಅಂತ ಹೇಳಿದ್ರೆ ಸಾಧನೆಗಾಗಿ. ನಾನು ಭಗವಂತನ ಬಳಿಗೆ ಹೋಗಬೇಕು, ಆ ಭಗವಂತನ ಬಳಿಗೆ ಹೋಗಲಿಕ್ಕೆ ನನಗೆ ಸಹಾಯಕವಾಗಿರುವುದು ಕಣ್ಣು. ಅದಕ್ಕಾಗ ಆ ಕಣ್ಣಿನಿಂದ ಭಗವಂತನ ಮೂರ್ತಿಯನ್ನು ನೋಡಬೇಕು, ಭಗವಂತನಿಗೆ ಸಂಬಂಧಪಟ್ಟ ಗ್ರಂಥಗಳನ್ನು ನೋಡಬೇಕು, ಭಗವದ್ಭಕ್ತರನ್ನು. ಈ ರೀತಿ ಸಾಧನೆಗೆ ಉಪಯೋಗವಾಗಿಯೇ ಕಣ್ಣು, ಕಿವಿ, ಮೂಗು, ಬಾಯಿ, ಈ ರೀತಿ ಪ್ರತಿಯೊಂದು ಇಂದ್ರಿಯಗಳೂ ಕೂಡ ಉಪಯೋಗಕ್ಕೆ ಬರಬೇಕು. ಅದನ್ನು ಬಿಟ್ಟು ಬೇರೆ ಕಡೆ ತಗೊಂಡು ಹೋಗಲ್ಲ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಆ ನಿಲುವು ಅಷ್ಟು ಅಚಲ. ಅಂದರೆ ಮನುಷ್ಯನಿಗೆ ಈ ನಿಲುವಿದ್ದಾಗ ಒಂದೊಮ್ಮೆ ಆ ಇಂದ್ರಿಯಗಳು ಕೆಟ್ಟ ದಾರಿಯನ್ನು ಹಿಡಿದರೂ ಕೂಡ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾವ ರೀತಿ ಕುದುರೆಯ ಲಗಾಮನ್ನು ಹಿಡ್ಕೊಂಡಿದ್ದಾನೆ ಅಂತ ಹೇಳಿದರೆ, ಆ ಕಡೆ ಈ ಕಡೆ ಹೋದು ಅಂತ ಹೇಳಿದರೂ ಕೂಡ ಎಳೆದು ಈ ಕಡೆ ತರಲಿಕ್ಕೆ ಸಾಧ್ಯತೆ ಉಂಟು. ಲಗಾಮೆ ಇಲ್ಲದೆ ಇದ್ದರೆ ಯದ್ವಾ ತದ್ವಾ ಹೋಗ್ತದೆ ಅಷ್ಟೇ. ಅಂದರೆ ಆ ಲಗಾಮಿನಾಗಿರುವಂಥದ್ದು ಈ ನಿಲುವು ಅನ್ನುವುದು ಜೀವನದಲ್ಲಿ. ಯಾಕಂತ ಹೇಳಿದರೆ ಸಾಧನೆ ಅನ್ನುವಂಥದ್ದು ದೀರ್ಘವಾಗಿದೆ, 2 ದಿನ ಮಾಡಿ ಮುಗಿಸುವಂಥದ್ದಲ್ಲ ಅದು, ಮತ್ತು ಜೀವನ ಪರ್ಯಂತ ಇರುವಂಥದ್ದು. ಆ ಜೀವನ ಪರ್ಯಂತ ಕಡೆ ತನಕ ಇವನು ಇದೇ ಮಾರ್ಗದಲ್ಲಿ ಹಳಿ ತಪ್ಪದಾಗಿ ಹೋಗಬೇಕು ಅಂತ ಹೇಳಿದರೆ, ಅದಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಇವನು ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ಅಲ್ಲ ಅಂತ ಹೇಳಿದರೆ, ಆ ಟ್ರೈನನ್ನು ಹಳಿಯಲ್ಲಿ ನಿಲ್ಲಿಸುವುದು ಮಾತ್ರ ಮುಖ್ಯ ಅಲ್ಲ, ಮತ್ತು ಆ ಟ್ರೈನು ತಾನು ಗುರಿ ತಲುಪುವವರೆಗೂ ಕೂಡ ಅದೇ ಹಳಿಯಲ್ಲೇ ಹೋಗ್ತಾ ಇರಬೇಕು. ಇದು ನಿಲುವು. ಅದಕ್ಕಾಗಿ ಸಾತ್ವಿಕವಾದ ನಿಲುವು ಈ ರೀತಿ ಇರ್ತದೆ. ಮನಸ್ಸು, ಇಂದ್ರಿಯ ಹಾಗೂ ಪ್ರಾಣ ಇವುಗಳನ್ನು ತಾನು ಹಿಡ್ಕೊಂಡಿರ್ತಾನೆ. ಯಾವ ನಿಲುವಿನಿಂದಾಗಿ ಹಿಡ್ಕೊಂಡಿರ್ತಾನೆ ನೋಡಿ. ಇದು ಆಶ್ಚರ್ಯ ಏನಂದರೆ, ಕಡೆವರೆಗೂ ಕೂಡ ಅವನನ್ನು ಆ ಗುರಿಯನ್ನು ಮುಟ್ಟಿಸುವುದು ಇದೇ ನಿಲುವು, ಇದೇ ಹಠ ಅಂತ ಕರೆಯುವುದು. ಇದನ್ನೇ ಹಠ ಅಂತ ಕರೀತಾರೆ ಇದನ್ನು, ಇದೇ ನಿಲುವನ್ನು. ಈ ನಿಲುವು ಹೊರಟೋಯ್ತಾ ಆಮೇಲಿಲ್ಲ, ಆಮೇಲೆ ಅವನಿಗೆ ಸಾಧ್ಯ ಇಲ್ಲ. ಯಾಕಂದರೆ ಈ ನಿಲುವು ಬರುವುದು ಭಕ್ತಿಯಿಂದಲೇ, ಬೇರೆಯಿಂದಲ್ಲ. ಆದರೆ ಆ ಭಕ್ತಿ ಹೇಗಿರಬೇಕು ಅಂತ ಹೇಳಿದರೆ, ಅದು ಪರಿಪಕ್ವವಾಗಿರಬೇಕು. ಪರಿಪಕ್ವವಾದ ಭಕ್ತಿಯಿಂದ ಮಾತ್ರ ಇಂತಹ ನಿಲುವು ಬರಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅಂತಹ ಸಾತ್ವಿಕವಾದ ನಿಲುವಿನ ಬಗ್ಗೆ, ಧೃತಿಯ ಬಗ್ಗೆ, ಧೈರ್ಯದ ಬಗ್ಗೆ ಕೃಷ್ಣ ತಿಳಿಸಿದ. ಸಾಮಾನ್ಯ ಇಂಥದ್ದನ್ನು ನಾವು ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಕಷ್ಟ ಸಾಧ್ಯವಾಗಿರುವಂಥದ್ದು. ಮನುಷ್ಯ ಕಷ್ಟ ಆಯಿತು ಅಂತ ಹೇಳಿದ ಕೂಡಲೇ ತಾನು ಬದಲಾಗಿಬಿಡ್ತಾನೆ, ತನ್ನ ನಿಲುವನ್ನು ಜಾರ್ಕೊಂಡ್ಬಿಡ್ತಾನೆ. ಆದರೆ ಏನಾದರೂ ಬಿಡದೇ ಇರುವಂಥದ್ದು ಸಾತ್ವಿಕವಾದ ನಿಲುವು. ಆದರೆ ಲೋಕದಲ್ಲಿ ಕಾಣುವುದೆಂಥದ್ದು ರಾಜಸವಾದ ನಿಲುವು, ತಾಮಸವಾದ ನಿಲುವು. ಅದೇನು, ಅದರ ವಿವರಣೆಯನ್ನು ಕೊಡ್ತಾನೆ. ಅದನ್ನು ಮುಂದೆ ಹೇಳ್ತಾನೆ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ
ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ. ಇಲ್ಲಿಯೂ ಕೂಡ ಪಾರ್ಥ ಅಂತಾನೆ ಮತ್ತೆ ಕರಿತಾ ಇದ್ದಾನೆ. ಹೇ ಪಾರ್ಥನೇ, ರಾಜಸವಾದ ನಿಲುವಿನ ಬಗ್ಗೆ ಹೇಳಿದ್ದಾನೆ. ಇಲ್ಲಿ ಯಾಕೆ ಪಾರ್ಥ ಅಂತ ಕರಿತಾ ಇದ್ದಾನೆ ಅಂತ ಹೇಳಿದರೆ, ಈ ರಾಜಸವಾದ ನಿಲುವೇನಿದೆ, ರಾಜಸವಾದ ಧೃತಿ ಏನಿದೆ, ಅದು ನೀನು ಕೇಳಲಿಕ್ಕೆ ಮಾತ್ರ ಅಂತ. ಯಾಕಂದರೆ ನಿನ್ನಲ್ಲಿ ಇಲ್ಲ, ಆ ನಿಲುವಿಲ್ಲ. ಯಾಕಂದರೆ ನೀನು ಪೃಥ್ವಿಯ ಮಗ, ಕುಂತಿ ಮಗ. ನೀನು ಕುಂತಿ ಮಗ ಅಂತ ಹೇಳಿದ್ರೇ ಸಾತ್ವಿಕವಾದ ನಿಲುವಿಗೆ ಪ್ರಸಿದ್ಧಳಾದವಳು. ಅವಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವನು ನೀನು. ನಿನ್ನಲ್ಲಿ ರಾಜಸವಾದ ನಿಲುವಿಗೆ ಎಲ್ಲಿದೆ ಅವಕಾಶ? ಅದಿಲ್ಲ ಅಂತ ಹೇಳಲಿಕ್ಕೋಸ್ಕರವೇ ಮತ್ತೇನು ಅಂದರೆ ನಿನಗೆ ವಿಷಯ ಗೊತ್ತಿರಲಿ ಅಂತ ಮಾತ್ರ ಹೇಳ್ತಾ ಇರುವುದು ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಪಾರ್ಥ ಅಂತ ಮತ್ತೆ ಸಂಬೋಧನೆಯನ್ನು ಮಾಡಿ ಹೇಳ್ತಾನೆ. ಈ ರಾಜಸವಾದ ನಿಲುವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಮತ್ತೆ ಅದರೊಟ್ಟಿಗೆ ಅರ್ಜುನ ಅಂತ ಬೇರೆ ಹೇಳ್ತಾನೆ. ಇಲ್ಲಿ ಧಾರಯತೆ ಅರ್ಜುನ ಅಂತ. ಅರ್ಜುನ ಅಂತ ಹೇಳುವ ಮೂಲಕ ಅಂದರೆ ಅರ್ಜುನ ಶಬ್ದಕ್ಕೆ ಅರ್ಥ ಏನು ಅಂದರೆ ಶುಭ್ರವಾಗಿರುವವನು ಅಂತ. ನೀನು ಶುಭ್ರವಾಗಿರುವವನು. ಈ ರಾಜಸ ತಾಮಸ ಅಂತ ಹೇಳಿದ್ರೇ ಕೊಳೆಯನ್ನು ಅಂಟಿಸಿಕೊಂಡವನಲ್ಲ ನೀನು ಅಂತ ಅವನಿಗೆ ತಿಳಿಸ್ಲಿಕ್ಕೆ ಶ್ಲಾಘನೆಯನ್ನು ಮಾಡಲಿಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಅರ್ಜುನ ಯಾವ ಧೃತಿಯಿಂದ, ಯಯಾ ಧೃತ್ಯ, ಯಾವ ಧೃತಿ ಅಥವಾ ಯಾವ ನಿಲುವಿನಿಂದ ಧರ್ಮ ಕಾಮಾರ್ಥಾನ್ ಧಾರಯತೆ, ಧರ್ಮ ಅರ್ಥ ಕಾಮಗಳನ್ನು ಒಬ್ಬ ವ್ಯಕ್ತಿ ಧರಿಸುತ್ತಾನೋ, ಅಂದರೆ ಧರ್ಮಾರ್ಥ ಕಾಮಗಳಲ್ಲಿ ತಾನು ಅಂಟಿಕೊಳ್ತಾನೋ, ಅದರಲ್ಲಿ ಬಿಗುವಾದ ನಿಲುವನ್ನು ಹಿಡ್ಕೊಳ್ತಾನೋ, ಅಂದರೆ ಅದರಲ್ಲಿ ಬಿಗುವಾದ ನಿಲುವು. ಲೋಕದಲ್ಲಿ ನಾವು ನೋಡ್ತೇವೆ, ಧರ್ಮ ಕಾರ್ಯ ಮಾಡುವುದರಲ್ಲಿ ಬಹಳ ಬಿಗುವಾದ ನಿಲುವು, ಬಿಡುವುದೇ ಇಲ್ಲ. ಇಲ್ಲ ನಾವು ಅದನ್ನು ಮಾಡ್ತೇವೆ, ನೀವು ಏನೇ ಕಷ್ಟ ಆಗಲಿ ಆ ಧರ್ಮ ಕಾರ್ಯ ಮಾಡ್ತೇವೆ ನಾವು. ನೋಡಿ, ಈ ರೀತಿ ಇರ್ತದೆ ಧರ್ಮ ಕಾರ್ಯ. ಇಲ್ಲ ಆ ಹೋಮ ನಾವು ಮಾಡಲೇಬೇಕು, ಅದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರೋದು, ಅದನ್ನು ಬಿಡಲಿಕ್ಕೆ ಇಲ್ಲವೇ ಇಲ್ಲ, ನಾವು ಮಾಡಬೇಕು. ಆ ರೀತಿ ಏನೇ ಕಷ್ಟ ಆದರೂ ಮಾಡ್ತಾರೆ. ಆ ನಿಲುವು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಬಿಡುವುದಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಇಲ್ಲ, ನಮ್ಮ ಅಜ್ಜನ ಕಾಲದಿಂದ ಬಂದಿರೋದು, ಅದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಪ್ರತಿ ವರ್ಷ ಏನೇ ಕಷ್ಟ ಆಗಲಿ, ನಮಗೆ ತುಂಬ ಬಡತನ ಇದ್ದಾಗಲೂ ನಾವು ಬಿಡಲಿಲ್ಲ. ಇವತ್ತು ರೋಗ ರುಜಿನ ಬಂದರೆ ಬಿಡಲ್ಲ, ಮಾಡ್ತೇವೆ ನಾವು. ಈ ರೀತಿ ಆ ಧರ್ಮ ಕಾರ್ಯವನ್ನು ಮಾಡ್ತಾರೆ. ಆದರೆ ಇಲ್ಲಿ ಇರುವಂತಹ ದೊಡ್ಡ ದೋಷ ಏನು ಅಂತ ಹೇಳಿದರೆ ಸಾತ್ವಿಕ ನಿಲುವಿನಲ್ಲಿ ನಾವು ನೋಡಿದ್ವಲ್ವ, ಯೋಗೇನ ಅಂದರೆ ಭಕ್ತಿ ಯೋಗ, ಅದರ ಕೊರತೆ ಇದೆ ಇಲ್ಲಿ. ಮತ್ತೇನು ಅಂದರೆ ಇಲ್ಲಿ ಬರೀ ಧರ್ಮ ಕಾರ್ಯ ಮಾಡುವುದರಲ್ಲೇ ಒಲವೇ ಹೊರತು ದೇವರ ಪ್ರೀತಿಗೋಸ್ಕರ ಮಾಡಲಿಕ್ಕೆ ಒಲವಲ್ಲ. ಮತ್ತೇನೆಂದರೆ ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ, ಮಾಡಬೇಕು ನೋಡಿ ಅಷ್ಟೇ. ಇಲ್ಲೇನಿರ್ತದೆ ಅಂದರೆ ಹಿಂದಿಂದ ಬಂದದ್ದು ಸಂಪ್ರದಾಯ, ನಮ್ಮ ಹಿಂದಿನ ಕಾಲದಿಂದ ಬಂದದ್ದು, ಅದಕ್ಕೆ ನಾವು ಮಾಡ್ತಾ ಇದ್ದೇವೆ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ ಮಾಡದೇ ಇದ್ದರೆ ಕೆಟ್ಟದಾಗ್ಬಿಟ್ರೆ, ಹಿಂದಿಂದ ಮಾಡ್ಕೊಂಬಂದಿದ್ದಾರೆ, ಒಂದೊಮ್ಮೆ ನಾವೇನಾದರೂ ಬಿಟ್ಬಿಟ್ಟು ಅಂದರೆ ನಮಗೆ ಕೆಟ್ಟದಾಗ್ಬಿಟ್ರೆ, ಅಂದರೆ ಇಂಥ ಭಾವನೆಗಳಿಂದ ಇವನು ಧರ್ಮ ಕಾರ್ಯವನ್ನು ತಪ್ಪದೇ ಮಾಡ್ತಾ ಇದ್ದಾನೆ. ಆ ಧರ್ಮದಲ್ಲಿ ಅಷ್ಟು ನಿಲುವು ಉಳ್ಳವನಾಗಿದ್ದಾನೆ ಹೊರತು ಭಕ್ತಿಯಿಂದಲ್ಲ. ಯಾಕಂದರೆ ಜೀವನದಲ್ಲಿ ಇವರಿಗೊಂದು ಗುರಿ ಇಲ್ಲ. ಯಾವತ್ತೂ ನಿಲುವಿನ ಅವಶ್ಯಕತೆ ಯಾಕೋಸ್ಕರ ಇದೆ ಅಂತ ಹೇಳಿದರೆ ಗುರಿಯನ್ನು ತಲುಪಲಿಕ್ಕೋಸ್ಕರ. ಒಂದು ಏಮ್ ಅಥವಾ ಒಂದು ಗುರಿ. ಆ ಗುರಿಯನ್ನು ತಲುಪುವಲ್ಲಿ ನಮಗೆ ಈ ನಿಲುವು ಅನ್ನುವುದು ಬಹಳ ಸಹಕಾರಿಯಾಗ್ತದೆ. ಒಬ್ಬ ವ್ಯಕ್ತಿ ತಾನು ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಬೇಕು, ಈ ನಿಲುವು ಇದ್ದಾಗ ಅವನು ಕಷ್ಟಪಟ್ಟು ಓದ್ತಾನೆ. ಅಂದರೆ ಅವನು ಆ ಕಷ್ಟಪಟ್ಟು ಓದು ಯಾವ ನಿಲುವಿನಿಂದ ಅಂತ ಹೇಳಿದ್ರೆ 100ಕ್ಕೆ ಮಾರ್ಕ್ ತೆಗಿಬೇಕು, ಅಂದರೆ ಆ ಗುರಿ ಇದ್ದಾಗ ಮಾತ್ರ. ಆ ನಿಲುವು ಇಲ್ಲದೆ ಇದ್ದರೆ ಅವನಿಗೆ ಎಷ್ಟಾದರೂ ಬಂದೇ ಸರಿ, ಅದಕ್ಕೇನು, ಅವಾಗೇನಂದರೆ ಓದ್ತಾನಷ್ಟೇ ಹೊರತು ಹಾಗೆ ಹೀಗೆ ಅಂತಿಲ್ಲ. ಇಲ್ಲಿ ಹಾಗೇ ನಿಲುವು ಅನ್ನುವುದು ಗುರಿ ಇದ್ದಾಗ. ಆದರೆ ರಾಜಸನಿಗೆ ಅಂಥದ್ದೇನಿಲ್ಲ, ಗುರಿ ಏನಿಲ್ಲ. ಮತ್ತೇನು ಅಂದರೆ ಅವನಿಗಿರುವುದು ಇಷ್ಟೇ, ನಾನು ಧಾರ್ಮಿಕನಾಗಬೇಕು. ನೋಡಿ ಅಷ್ಟೇ ಗುರು ಅವನಿಗೆ ಗುರಿ ಏನು, ನಾನು ಧಾರ್ಮಿಕನಾಗಬೇಕು. ಅದಕ್ಕೋಸ್ಕರ ಧರ್ಮ ಕಾರ್ಯವನ್ನು ಮಾಡ್ತಾನೆ. ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ಎಲ್ಲಿಯೂ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಅದರ ಕೊರತೆ ಕಾಣಿಸ್ತದೆ. ಇನ್ನು ಅರ್ಥ, ದುಡ್ಡಿನಲ್ಲಿ ಭಾರಿ ನಿಲುವು. ನನಗೆ ದುಡ್ಡು ಸಂಪಾದನೆ ಮಾಡಲೇಬೇಕು, ದುಡ್ಡು ಬೇಕೇ ಬೇಕು. ನೋಡಿ, ಅದಕ್ಕೆ ದುಡ್ಡು ಸಂಪಾದನೆಯಲ್ಲಿ ತಾನು ಬಹಳ ನಿಲುವು ಉಳ್ಳವನಾಗಿರ್ತಾನೆ, ಪಡೀಲೇಬೇಕು ಅದನ್ನು. ಅಯ್ಯೋ ದುಡ್ಡು ಇಲ್ದಿದ್ರೆ ಆಯಿತು, ದೇವರು ಕೊಟ್ಟರೆ ಕೊಡ್ತಾನೆ, ಇಲ್ಲದಿದ್ರೆ ಸಿಗೋಲ್ಲ, ಈ ರೀತಿ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಇಲ್ಲ ದುಡ್ಡು ಬೇಕೇ ಬೇಕು, ನನಗೆ ದುಡ್ಡು ಬೇಕೇ ಬೇಕು.
ಯಾಕಂತ ಹೇಳಿದ್ರೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾರು ನಮ್ಮನ್ನು ಮುಗಿಸ್ತಾರೆ, ಯಾರು ನಮಗೆ ಗೌರವ ಕೊಡ್ತಾರೆ? ನೋಡಿ ಈ ನಿಲುವು ಅವನಿಗೆ. ಅದಕ್ಕೋಸ್ಕರ ಸಮಾಜದಲ್ಲಿ ನಾನೊಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಬೇಕು, ನಾನೊಬ್ಬ ಗೌರವಾನ್ವಿತ ವ್ಯಕ್ತಿಯಾಗಬೇಕು, ಅದು ದುಡ್ಡಿನಿಂದಲೇ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ತಾನು ದುಡ್ಡು ಸಂಪಾದನೆಯಲ್ಲಿ ಅಚಲವಾದ ನಿಲುವುಳ್ಳವನಾಗಿರ್ತಾನೆ. ಅದರಿಂದ ಹಿಮ್ಮೆಟ್ಟುವುದೇ ಇಲ್ಲ. ಧರ್ಮ ಕಾರ್ಯದಲ್ಲಿ ಅಚಲವಾದ ನಿಲುವು ಉಳ್ಳವನಾಗಿರ್ತಾನೆ. ಅಂದರೆ ಇದು ಒಬ್ಬ ವ್ಯಕ್ತಿಗೆ ಇದೆಲ್ಲ ಇರಬೇಕು ಅಂತಿಲ್ಲ, ಬೇರೆ ಬೇರೆಯವರಲ್ಲಿ ನಾವು ಇದನ್ನು ಕಾಣ್ತೇವೆ. ಇನ್ನು ಕೆಲವರು ಅಂದರೆ ಕಾಮ, ಏನೋ ಆಸೆ ಇದೆ, ಆಸೆ ಪೂರ್ಣೆ ಮಾಡಿಕೊಳ್ಳೇಬೇಕು, ಏನಾದರೂ ಸರಿ ನಾನು ಆಸೆ ಪೂರ್ಣೆ ಮಾಡಿಕೊಳ್ಳೇಬೇಕು. ನೋಡಿ ಇಂಥ ನಿಲುವು. ಅದಕ್ಕೇನು ಅಂದರೆ, ಇವಾಗ ಉದಾಹರಣೆಗೆ ಹೇಳುವುದಾದರೆ, ಯಾವುದೋ ಒಂದು ಹುಡುಗಿಯನ್ನು ನೋಡಿದ, ಆ ಹುಡುಗಿಯನ್ನು ಮದುವೆ ಆಗಲೇಬೇಕು ನನಗೆ, ತಾಮಸ ಮಾರ್ಗ ಏನು ಹಿಡೀಲಿಕ್ಕೆ ಹೋಗಲ್ಲ. ನೋಡಿ ಇಲ್ಲೇನು ಅಂತ ಹೇಳಿದರೆ, ಆ ಹುಡುಗಿಯನ್ನು ಮದುವೆ ಆಗಲೇಬೇಕು ಇಚ್ಛಿಸಿದ, ಅದಕ್ಕೇನು ಅಂತ ಹೇಳಿದರೆ ತಾನು ಕೊಲೆ ಮಾಡುವುದು, ಅದು ಮಾಡುವುದು, ಇಂಥ ತಾಮಸ ಮಾರ್ಗ ಹಿಡೀಲಿಕ್ಕೆ ಹೋಗಲ್ಲ. ಮತ್ತೇನು ರಾಜಸ ಮಾರ್ಗ. ರಾಜಸ ಮಾರ್ಗ ಅಂದರೆ ಅವಳನ್ನು ಹೋಗೋದು, ಅಂಗಲಾಚೋದು, ಬೇಡುವುದು, ಅವ್ರ ಮನೆಯವರು ಹೋಗೋದು, ಅಂಗಲಾಚೋದು, ಬೇಗುಡುವುದು, ಹಾಗೆ ಮಾಡುವುದು, ಹೀಗೆ ಮಾಡುವುದು, ಆ ಮಂತ್ರ ಜಪ ಮಾಡುವುದು, ಈ ಮಂತ್ರ, ಏನು ಇಂಥದ್ದು. ಯಾಕಂತ ಹೇಳಿದ್ರೆ ಅವಳು ಬೇಕೇ ಬೇಕು, ಅವಳು ಬೇಕೇ ಬೇಕು, ಈ ರೀತಿ. ಇದು ರಾಜಸವಾದ. ಒಂದು ಉದಾಹರಣೆ ಅಷ್ಟೇ. ಇಂಥದ್ದು ಯಾವ್ಯಾವುದೋ ಒಳಗೆ ಆಸೆ ಆಕಾಂಕ್ಷೆಗಳಿರ್ತದೆ. ಆ ಆಸೆ ಆಕಾಂಕ್ಷೆಗಳು ಪೂರ್ಣ ಆಗಲೇಬೇಕು ಅಂತ ಈ ರೀತಿ ಹೋಗುವಂಥದ್ದು. ನೋಡಿ, ಸಾತ್ವಿಕವಾದ ನಿಲುವಿನಲ್ಲಿ ಈ ವಿಷಯವೇ ಇಲ್ಲ. ಇದು ಯಾವುದು ವಿಷಯವೇ ಇಲ್ಲ ಅಲ್ಲಿ. ಅದಕ್ಕಾಗಿ ಧರ್ಮಾರ್ಥ ಕಾಮಗಳಲ್ಲಿ ಹೇಳಲೇ ಇಲ್ಲ ಸಾತ್ವಿಕವಾದ ನಿಲುವಿನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಅವನು ಭಗವಂತನ ಪ್ರೀತಿಗಾಗಿ ಏನು ಮಾಡ್ತಾನೆ ಅದೇ ಧರ್ಮ. ಅಲ್ಲಿ ಧರ್ಮ ಅಂತ ಬೇರೆ ಇಲ್ಲ. ಮತ್ತೇನು ಅಂದರೆ ಅವನು ಮಾಡುವುದೇ ಧರ್ಮ. ಯಾಕಂದರೆ ಅವನು ಭಗವಂತನ ಪ್ರೀತಿಯಲ್ಲದೆ ಬೇರೆದು ಮಾಡುವುದೇ ಇಲ್ವಲ್ಲ. ಅದರಿಂದ ಅವನ ನಿಲುವು ಅಚಲ ದೇವರ ವಿಷಯದಲ್ಲಿ ಆಗಬೇಕಾದ್ರೆ. ಎರಡನೇದೇನು ಅಂತ ಹೇಳಿದ್ರೆ, ದುಡ್ಡಿನ ಆಸೆಯೇ ಇಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಅವನು ಬದುಕಲಿಕ್ಕಾಗಿ ಒದ್ದಾಡ್ತಾ ಇರುವವನಲ್ಲ, ಸಾಧಿಸಲಿಕ್ಕಾಗಿ ಒದ್ದಾಡ್ತಾ ಇರುವವನು. ಬದುಕುವವನಿಗೆ ದುಡ್ಡಿನ ಅವಶ್ಯಕತೆ, ಸಾಧಿಸುವವನಿಗೆ ಭಕ್ತಿ ಅವಶ್ಯಕತೆ. ಅದರಿಂದಾಗಿ ಅವನಿಗೆ ದುಡ್ಡಿನದ್ದು ಇಲ್ಲ. ಇನ್ನು ಆಸೆ ಆಕಾಂಕ್ಷೆಗಳಂತೂ ದೇವರು ಕೊಟ್ಟರೆ ಇರುತ್ತೆ, ಇಲ್ಲದಿರಲಿಲ್ಲ. ಹೀಗೆ ಧರ್ಮಾರ್ಥ ಕಾಮಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವವನಲ್ಲ ಅವನು. ಆದರೆ ಈ ರಾಜಸನಾದ ನಿಲುವು ಉಳ್ಳವನು ಇಲ್ಲೇ ಗಟ್ಟಿ. ಅದಕ್ಕಾಗಿ ಒದ್ದಾಡ್ತಾ ಇರುವವನು ಇವನು. ಅದಕ್ಕೆ ಧರ್ಮಾರ್ಥ ಕಾಮಾನ್ ಧೃತ್ಯ ಧಾರಯತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರಸಂಗೇನ ಫಲಾಕಾಂಕ್ಷಿ. ಈ ರಾಜಸವಾದ ನಿಲುವಿನಲ್ಲಿ ಇನ್ನೊಂದೇನು ಅಂದರೆ ಪ್ರಸಂಗ ಅಂತ ಹೇಳಿದ್ರೆ ಪ್ರಕೃಷ್ಟವಾದ ಸಂಘ, ಅಟ್ಯಾಚ್ಮೆಂಟ್, ತುಂಬ ಅಟ್ಯಾಚ್ಮೆಂಟ್ ಇರ್ತದೆ. ಅದರಿಂದಾಗಿಯೇ ಫಲಾಕಾಂಕ್ಷಿ, ಫಲವನ್ನು ಬಯಸ್ತಾನು. ಅವನಿಗೆ ಎಲ್ಲ ಕಡೆಗೂ ಕೂಡ ಫಲ ಬೇಕು. ಅದಕ್ಕೆ ಇವನು ಏನೇ ಒಂದು ನಿರ್ಧಾರ ತಗೊಂಡು ಅದರಲ್ಲಿ ಹೋಗುತ್ತಾನೆ ಅಂತ ಹೇಳಿದರೆ, ಅಲ್ಲಿ ಏನಾದರೂ ಲಾಭ ಇದ್ದರೆ ಮಾತ್ರ ಹೋಗೋದು ಇವನು. ಲಾಭ ಇಲ್ಲದ್ರೆ ಹೋಗೋದೇ ಇಲ್ಲ ಅವನು. ಲಾಭ ಇದೆಯಾ ತಪ್ಪದೆ ಆರಾಧನೆ ಮಾಡ್ಕೊಂಡು ಬರ್ತಾನೆ. ಅಚಲವಾದ ನಿಲುವಿರ್ತದೆ ಅವನಿಗೆ ಆ ದೃಷ್ಟಿಯಲ್ಲಿ. ಯಾಕಂತ ಹೇಳಿದ್ರೆ, ಇಲ್ಲಪ್ಪ ನಾವು ಈ ದೇವರ ಪೂಜೆ ಮಾಡ್ತೇವೆ. ನಾವು ದೇವರ ಪೂಜೆ ತಪ್ಪದೆ ನಾವು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದರಿಂದಾಗಿ ನಾವು ಉದ್ಧಾರ ಆಗಿರೋದು. ನಮ್ಗೆ ಇವತ್ತು ಇಷ್ಟೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಆ ದೇವರಿಂದಾಗಿ. ಅದಕ್ಕೆ ನಾವು ತಪ್ಪದೆ ಆ ದೇವರ ಆರಾಧನೆಯನ್ನು ಮಾಡ್ತೇವೆ. ಅಂದರೆ ನೋಡಿ, ಹೀಗೆ ಅವನು ಫಲವನ್ನು ಬಯಸ್ತಾ ಇದ್ದಾನೆ. ಅದರಿಂದಾಗಿ ಅವನು ಪ್ರಸಂಗೇನ ಫಲಾಕಾಂಕ್ಷಿ. ಆ ಫಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಸಂಗ ಅಂತ ಹೇಳಿದ್ರೆ ಅವನಿಗೆ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್. ಅಂದರೆ ಈ ಫಲ ಯಾಕೆ ಬೇಕಾಗಿದೆ ಅವನಿಗೆ ಅಂತ ಹೇಳಿದರೆ, ಅವನಿಗೆ ಸಂಸಾರದಲ್ಲಿ ಎಲ್ಲರೂ ಇದ್ದಾರೆ, ಅವರಿಗೋಸ್ಕರ ಸುಖ ಅನುಭವಿಸ್ಲಿಕ್ಕೋಸ್ಕರ ತನಗೆ ಬೇಕಾಗಿದೆ. ಅದಕ್ಕೋಸ್ಕರ ಆ ದೇವ್ರ ಪೂಜೆ ಮಾಡ್ತಾನೆ, ಈ ದೇವ್ರ ಪೂಜೆ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅದರಿಂದ ನನಗೆ ಸಿಗುವುದರಿಂದಾಗಿ ನನ್ನವರಿಗೆ ನಾನು ಕೊಡಲಿಕ್ಕಾಗತ್ತೆ, ನನ್ನವರೊಟ್ಟಿಗೆ ನಾನು. ಈ ಅಟ್ಯಾಚ್ಮೆಂಟಿನಿಂದಾಗಿ, ಓವರ್ ಅಟ್ಯಾಚ್ಮೆಂಟಿನಿಂದಾಗಿ ಅವನು ಫಲಾಪೇಕ್ಷೆಯಾಗಿದ್ದಾನೆ. ಇದು ರಾಜಸವಾದ ನಿಲುವು. ಅದಕ್ಕೆ ಅವನ ನಿಲುವು ಯಾವತ್ತೂ ಅದಕ್ಕೆ ಅಂದರೆ ಕುಟುಂಬಕ್ಕೆ ಅನುಗುಣವಾಗಿಯೇ ಅವನ ನಿಲುವಿರ್ತದೆ. ತನ್ನವರನ್ನು ತಾನು ಪಾಲನೆ ಪೋಷಣೆ ಮಾಡಬೇಕು ಅನ್ನುವ ನಿಲುವೇ ಉಳ್ಳವನಾಗಿರ್ತಾನೆ. ಅದಕ್ಕಾಗಿಯೇ ಇದು ರಾಜಸವಾದ ನಿಲುವು ಅಂತ ಕರೆಯಲ್ಪಡುತ್ತದೆ. ಅಲ್ಲ, ಸಾತ್ವಿಕನಾದವನಿಗೆ ಆ ರೀತಿ ಇರುವುದಿಲ್ವ? ಹಾಗಿದರೆ ಸಾತ್ವಿಕನಾದವನು ಕುಟುಂಬವನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಇರುವುದಿಲ್ವ? ಅವನಿಗೆ ಆ ರೀತಿ ನಿಲುವು ಇರುವುದಿಲ್ವ? ಖಂಡಿತವಾಗಿ ಇರುವುದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅವನ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವ ವ್ಯಕ್ತಿ ಸಾತ್ವಿಕನಾದ ವ್ಯಕ್ತಿ. ಅವನು ದೇವರಲ್ಲೇ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥವನು. ಮತ್ತೇನು ಅಂತ ಹೇಳಿದ್ರೆ, ಇವಾಗ ಹೆಂಡತಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವುದು ನನ್ನ ಕರ್ತವ್ಯ, ಅದು ಗೊತ್ತವನಿಗೆ. ಆದರೆ ಪಾಲನೆ ಪೋಷಣೆ ಮಾಡಲಿಕ್ಕೋಸ್ಕರವೇ ಜೀವನವನ್ನು ಸವಿಸುವಂಥದ್ದು ಸರಿಯಲ್ಲ.
ಯಾಕಂದರೆ ಅದೇ ಸಾಧನೆ ಅಲ್ಲ, ಪಾಲನೆ ಪೋಷಣೆ ಮಾಡುವುದೇ ಸಾಧನೆ ಅಲ್ಲ. ಮತ್ತೇನು ಅಂದರೆ ದೇವರು ಏನು ಕೊಡ್ತಾನೋ ಅದರಲ್ಲಿ ಪಾಲನೆ ಪೋಷಣೆ ಮಾಡುವುದಷ್ಟೇ. ನೋಡಿ, ಇದು ಮುಖ್ಯವಾಗಿರುವಂಥದ್ದು. ಇದು ಸಾತ್ವಿಕವಾದ ನಿಲುವಾಗಿರುತ್ತದೆ. ಆದರೆ ರಾಜಸವಾದ ನಿಲುವು ಹಾಗಲ್ಲ, ಅದು ಸಂಸಾರ ಕಂಡುಕೊಂಡೋದಾಗಿರ್ತದೆ. ಇರಲಿ, ಈ ರಾಜಸದ ನಿಲುವಾದರೂ ಆಗಬಹುದು. ಇನ್ನು ತಾಮಸವಾದ ನಿಲುವನ್ನು ಹೇಳ್ತಾನೆ. ತಾಮಸವಾದ ಧೃತಿ, ತಾಮಸವಾದ ಧೈರ್ಯ, ಅದು ಹೇಗಿರ್ತದೆ ಅಂತ ಹೇಳಿದರೆ, ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ತಾಮಸವಾದ ನಿಲುವಿನ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾನೆ. ಇಲ್ಲಿಯೂ ಕೂಡ ಪಾರ್ಥ ಅಂತ ಕರಿತಾ ಇದ್ದಾನೆ. ಓ ಪಾರ್ಥನೆ ಅಂತ. ಯಾಕೆ ಪಾರ್ಥ ಅಂತ ಕರಿತಾ ಇದ್ದಾನೆ ಅಂತ ಹೇಳಿದರೆ, ಮತ್ತೆ ಹಿಂದಿನಾಗಿ ನೆನಪಿಸ್ಲಿಕ್ಕೋಸ್ಕರ, ನೀನು ಪೃಥೆಯ ಮಗ, ನೀನು ಕುಂತಿಯ ಮಗ, ಅದರಿಂದಾಗಿ ನಿನಗೆ ತಾಮಸವಾದ ನಿಲುವು ನಿನ್ನಲ್ಲಿಲ್ಲ. ನಿನ್ನಲ್ಲಿರುವುದು ಸಾತ್ವಿಕವಾದ ನಿಲುವೇ. ಆದರೂ ನಿನಗೆ ಇದು ತಿಳ್ಕೊಳ್ಳಿಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ತಾಮಸ ನಿಲುವು ಹೇಗಿರ್ತದೆ ಅಂತ. ಈ ತಾಮಸ ನಿಲುವು ಹೇಗಿರ್ತದೆ ಅಂತ ಹೇಳಿದರೆ, ಯಯ ಧೃತ್ಯ ಅಂದರೆ ಯಾವ ಧೃತಿಯಿಂದಾಗಿ, ಯಾವ ನಿಲುವಿನಿಂದಾಗಿ ಸ್ವಪ್ನಂ ನ ವಿಮುಂಚತಿ ದುರ್ಮೇಧಾ. ಮೊದಲನೇದಾಗಿ ಹೇಳ್ಬಿಡ್ತಾನೆ, ಈ ತಾಮಸವಾದ ನಿಲುವಿಗೆ ಕಾರಣ ಏನಂತ ಹೇಳಿದ್ರೆ ದುಷ್ಟಬುದ್ಧಿಯೇ ಕಾರಣ ಅಂತ. ದುಷ್ಟಬುದ್ಧಿಯ ಮೊಳಗೆ ಇರುವ ನಿಲುವಿದು ಹೊರತು ಯಾರ ಬುದ್ಧಿ ಹಾಳಾಗಿಲ್ಲ ಅವರಲ್ಲಿ ಇಂಥ ನಿಲುವಿರಲ್ಲ. ಸಂಪೂರ್ಣ ಯಾರು ಹಾಳಾಗಿ ಹೋಗಿಬಿಟ್ಟಿದ ಬುದ್ಧಿ ಅವರದ್ದು ಹೀಗೇನೆ. ಯಾವ ರೀತಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ದುರ್ಮೇಧಾಹ ಅಂದರೆ ದುಷ್ಟ ಬುದ್ಧಿ ಉಳ್ಳಂತಹ ಇಂಥ ಮಂದಿ, ಅಂದರೆ ದುರ್ಮೇಧಾಹ ದುಷ್ಟಬುದ್ಧಿಯಿಂದ ಹೇಳಿದ್ರಿಂದಲೇ ಇವನ ನಿರ್ಧಾರವೇ ತಪ್ಪು ಅಂತ ಹೇಳಿಬಿಟ್ಟ ಕೃಷ್ಣ ಮೊದಲೇ. ಯಾಕಂದರೆ ಬುದ್ಧಿಯಿಂದ ತಾಲಿ ನಿರ್ಧಾರ ತಗೊಳ್ಳೋದು, ಇನ್ನು ನಿರ್ಧಾರವೇ ತಪ್ಪು ಅಂದರೆ ಹಳಿ ತಪ್ಪಿಯೇ ಇವನು ಹೋಗ್ತಾ ಇರೋದು. ಅದರಿಂದಾಗಿ ಅಪಘಾತ ಆಗುವುದು ಸಹಜವೇ ಇವನದ್ದು. ಮೊದಲೇ ಹಳಿ ತಪ್ಪಿದ್ದಾನೆ ಇವನು, ತಪ್ಪು ನಿರ್ಧಾರ ತಗೊಂಡಿದ್ದಾನೆ ಜೀವನದಲ್ಲಿ. ಅದಕ್ಕೆ ತಪ್ಪು ಮಾರ್ಗದಲ್ಲೇ ಹೋಗ್ತಾನೆ. ಅದಕ್ಕೆ ಇವನ ನಿಲುವು ಯಾವ ರೀತಿ ಇರ್ತದೆ ಅಂದರೆ, ಯಾವ ನಿಲುವಿನಿಂದಾಗಿ ಸ್ವಪ್ನಂ ನಬಿ ಮುಂಚತಿ, ಸ್ವಪ್ನವನ್ನು ಬಿಡುವುದಿಲ್ಲ. ಅಂದರೆ ಸ್ವಪ್ನ ಅಂದರೆ ಒಂದು ಕನಸು ಕಟ್ಟುವುದನ್ನು ಬಿಡುವುದಿಲ್ಲ. ತಾನು ಕನಸು ಕಟ್ತಾ ಇರೋದು ನಾನು ಹಾಗೆ ಮಾಡಿಬಿಡ್ತೇನೆ, ನಾನು ಹೀಗಾಗ್ಬಿಡ್ತೇನೆ, ನಾನು ಹಾಗಾಗ್ಬಿಡ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಇವನ ಮನಸ್ಸಲ್ಲಿರುವುದೇನು ಅಂತ ಹೇಳಿದ್ರೆ, ನಾನೇ ದೇವರು ಅಂತ, ನಾನು ಎಲ್ಲ ಪಡೆದು ಬಿಡ್ತೇನೆ, ನನಗೆಲ್ಲ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಐ ಆಮ್ ಗ್ರೇಟ್ ಒಳಗಿರುವುದು. ನೋಡಿ, ಇದೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದಿದ್ದಾನೆ, ನಾನೇ ದೇವರು, ನಾನೇ. ಇಂಥವನಿಗೆ ಇಂಥ ತಿರುಕನ ಕನಸುಗಳು ಬರುವುದು. ವಾಸ್ತವಿಕವಾಗಿ ದೇವರು ನನಗಿಂತ ಬೇರೆಯಾಗ ಸ್ವತಂತ್ರನಾಗಿದ್ದಾನೆ, ಅವನ ದಾಸ ನಾನು, ಅವನು ಏನು ಕೊಡ್ತಾನೋ ಅದಕ್ಕೆ ನನಗೆ ಸಿಗತ್ತೆ ಅಂತ ಹೇಳುವವನು ಇಂಥ ಹಗಲು ಕನಸು ಕಂಡ್ಕೊಂಡು ಕೂರ್ತಾನ. ಮತ್ತೇನಂತ ಹೇಳಿದ್ರೆ, ಹೌದು, ಅವನು ಜೀವನದಲ್ಲಿ ಒಂದು ರೂಪುರೇಷೆಗಳನ್ನು ಮಾಡ್ಕೊಂಡಿರ್ಬೋದು ಅವನು, ಹೀಗಾಗಬೇಕು ಅಂತ. ಆದರೆ ದೇವರು ನಡೆಸಿದರೆ ಅಷ್ಟೇ. ದೇವರು ನಡೆಸಿದರೆ ಈ ರೀತಿ ಆಗತ್ತಪ್ಪ, ಇಲ್ಲದ್ರೆ ನಮ್ಮ ಕೈಯಲ್ಲಿ ಏನಿದೆ? ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯದು ಅಂತ ಈ ರೀತಿ ತಿಳ್ಕೊಂಡು ನಿಶ್ಚಿಂತೆಯಿಂದ ಇರ್ತಾನೆ ಹೊರತು ತಾನು ಏನೂ ಕನಸುಗಳನ್ನು ಕಟ್ಕೊಂಡು ಆ ಕನಸು ಆಗಲೇಬೇಕು ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾ ಒದ್ದಾಡ್ತಾ ತಲೆಗೆಡಿಸ್ಕೊಂಡಿರೋದಿಲ್ಲ. ಆದರೆ ಇವನಿಗಿಂಥದ್ದೇ. ಇವನು ಹಗಲು ಕನಸು ಕಟ್ಕೊಳ್ಳೋದು, ಆ ಹಗಲು ಕನಸುಗಳ ಹಿಂದೆಯೇ ಬಿದ್ದಿರೋದು. ಇಂಥದ್ದೇ ಇವನ ನಿಲುವು. ಆ ಹಗಲ ಕನಸಿನ ಹಿಂದೆ ಬಿದ್ದಿರುವ ನಿಲುವು ಇವನದ್ದು. ಆಗುವುದಿಲ್ಲ, ಹೋಗುವುದಿಲ್ಲ, ಮೊದಲೇ ದಾರಿ ತಪ್ಪಿದ್ದಾನೆ ಇವನು. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ವಪ್ನ ಅಂತ ಹೇಳಿದ್ರೆ ನಿದ್ರೆ ಅಂತ ಹೇಳಿದ್ರೆ, ಯಾವತ್ತು ಏನು ಮಾಡಿದ್ರೆ ನಿದ್ರೆ ಬಿಡೋಲ್ಲ ಇವನು. ಅದು ಕೂಡ ಇಲ್ಲಿ ಅರ್ಥ ಸ್ವಪ್ನ ಅನ್ನೋದಕ್ಕೆ. ಅಂದರೆ ನೋಡಿ, ನಿದ್ರೆ ಬೇಕು ಮನುಷ್ಯನಿಗೆ. ಎಷ್ಟು ಅಂತ ಹೇಳಿದ್ರೆ ಆರೋಗ್ಯಕರವಾದ ನಿದ್ರೆ. ಅವನ ಆಯಾಸ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ ಮಾಡಲೇಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಾಗಲ್ಲ ನೋಡಿ. ವಾಸ್ತವಿಕವಾಗಿ ಈ ಸ್ವಪ್ನ ಅನ್ನುವುದು ಇವನ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಆ ಕಡೆ ಬಿ ಕಡೆ ಬಿದ್ದು ಹೊರಳ್ತಾ ಇರೋದು. ದೇಹಕ್ಕೇನು ಆಯಾಸ ಆಗಿಲ್ಲ, ಆಯಾಸ ಪರಿಹಾರವೂ ಆಗಿದೆ, ಆದರೂ ಆಲಸ್ಯದಿಂದಾಗಿ ಆ ಕಡೆ ಇಟ್ಟು ಬಿದ್ದು ಹೊರಡ್ತಾ ಇರುವಂಥದ್ದು. ಆದರೆ ನೀವು ಹೇಳಿದ್ರು ಬಿಡೋದೇ ಇಲ್ಲ ಅವನು. ಸುಮ್ಮನೆ ಮಲ್ಕೊಂಡು ಜೀವನ ಹಾಳು ಮಾಡಬೇಡ, ವ್ಯರ್ಥ ಮಾಡ್ಕೊಳ್ಬೇಡ, ಅದರಲ್ಲಾದರೂ ತೊಡಗು, ಏನಾದರೂ ಮಾಡು, ಇಲ್ಲವೇ ಇಲ್ಲ. ಮತ್ತೇನೆಂದರೆ, ಯಾವಾಗಲೂ ಅಜ್ಞಾನದ ನಿದ್ರೆಯಲ್ಲೇ ಬಿದ್ದು ಒದ್ದಾಡ್ತಾ ಇರುವಂಥವನು, ಅದೇ ನಿಲುವು ಇವನದು, ಇಂಥ ವ್ಯಕ್ತಿ. ಮತ್ತೇನೆಂದರೆ ಭಯ ಬಿಡಲ್ಲ.
ನೋಡಿ, ಇದಿನ್ನೊಂದು, ಆ ಭಯವೇ ನಿಲುವು ಹೊಂದಿರುವಂಥವನು ಅಂಥೇಳಿದರೆ ಒಳಗಿನಿಂದ ಯಾವಾಗಲೂ ಭಯ ಭಯ ಭಯ. ನೀವು ಹೇಳಿದರೂ ಬಿಡಲ್ಲ, ಇಲ್ಲ ಆ ರೀತಿ ಏನು ಭಯ ಪಡಬೇಡಿ, ನಿಮಗೇನು ಆಗಿಲ್ಲ, ನೀವು ಚೆನ್ನಾಗಿದ್ದೀರಿ ಅಂತ ಹೇಳಿದ್ರು ಕೂಡ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ನನ್ನ ಕಷ್ಟ ನನಗೆ, ನೋಡಿ ಆ ರೀತಿ ಆಗಿಬಿಡ್ತದೆ, ಈ ರೀತಿ ಆಗಿಬಿಡ್ತದೆ ಅಂದರೆ ಇದೇನು ಅಂದರೆ ಒಳಗಿನಿಂದ ಭಯ. ಈ ಭಯದ ನಿಲುವು ಯಾಕಂದರೆ ಇದು ನಿಲುವಾಗಿಬಿಟ್ಟಿದೆ ಒಳಗಿನಿಂದ, ಇಲ್ಲ ನಾನು ಈಗ ಭಯ ಪಡ್ತಾನೇ ಇರಬೇಕು. ಹಾಗೆ ಒಳಗಿನಿಂದ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಅವರು, ಭಯ ಪಡ್ತಾನೇ ಇರಬೇಕು ನಾನು. ಅದಕ್ಕೋಸ್ಕರ ಏನು ಹೇಳಿದ್ರು ಬಿಡದೇ ಇರುವಂಥದ್ದು, ಭಯ ಪಡ್ತಾ ಇರುವುದು, ಭಯ ಪಡ್ತಾ ಇರುವುದು, ಭಯ ಪಡ್ತಾ ಇರುವುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಕಂಸ. ನೋಡಿ, ಕಂಸನಿಗೆ ಯಾವಾಗ ನಿನ್ನನ್ನು ಹುಟ್ಟುವಂತಹ ಮಗು ಇವರ 8ನೇ ಮಗುವಾಗಿ ಬರಲಿಕ್ಕಿದೆ ಅಂತ ಗೊತ್ತಾಯಿತು, ಅವತ್ತಿನಿಂದ ಕೂತಾಗ ನಿಂತಾಗ ಮಲಗಿದಾಗ ಎಲ್ಲ ಅವನಿಗೆ ದೇವರದ್ದೇ ಧ್ಯಾನ, ದೇವರದ್ದೇನ ಅಂದರೆ ಅದು ಅವನ ನಿಲುವೇ ಅದು. ಆ ಭಯದಿಂದಾಗಿ ನನ್ನ ಸಾವನ್ನು ನನಗೆ ಗೆದ್ದು ಬಿಡಬೇಕು, ನನ್ನ ಸಾವನ್ನು ಗೆದ್ದು ಬಿಡಬೇಕು. ಅದಕ್ಕೆ ಮಲಗಿ ಎಲ್ಲೂ ಹೋದರೂ ಅವನಿಗೆ ಭಯವೇ ಭಯವೇ ಭಯವೇ, ಸಾವಿನದ್ದೇ ಭಯ, ಸಾವಿನದ್ದೇ ಭಯ, ಸಾವಿನದ್ದೇ ಭಯ. ಇದನ್ನು ಬಿಡ್ಬೋದಲ್ವಾ? ಬಿಡಲ್ಲ. ಅಲ್ಲ, ಬಿಡ್ಲಿಕ್ಕೆ ಹೇಗೆ ಸಾಧ್ಯ? ದೇವರನ್ನು ನಂಬಿಕೊಂಡು ಶಾಸ್ತ್ರವನ್ನು. ಯಾಕಂತ ಹೇಳಿದ್ರೆ ಸಾವು ಅನ್ನೋದು ಮನುಷ್ಯನಿಗೆ ಇದ್ದದ್ದೇ, ಒಂದು ದಿನ ಸಾಯಲೇಬೇಕು, ಇವತ್ತಲ್ಲ ನಾಳೆ. ಅದಕ್ಕೆ ಯಾಕಪ್ಪ ತಲೆ ಬಿಸಿ ಮಾಡ್ಕೊಳ್ಳೋದು? ಆ ರೀತಿ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ತಾನಿಲ್ಲ, ನನ್ನ ಸಾವನ್ನೇ ಗೆದ್ದು ಬಿಡ್ತೇನೆ, ನನ್ನ ಸಾವು ಆ ಕಡೆಯಿಂದ ಬರ್ತದಾ, ಈ ಕಡೆಯಿಂದ ಬರ್ತದಾ, ಎಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತದೆ ಅಂತ ಹೇಳಿದರೆ ಏನು ಮಾಡಿದ್ರೆ ಆ ಭಯ ಒಳಗಿಂದ ಹೋಗಲ್ಲ. ಯಾಕೆ ಒಳಗಿಂದ ಹೋಗಲ್ಲ ಅಂತ ಹೇಳಿದ್ರೆ ಅದು ಭಯ ಅನ್ನೋದು ಒಳಗೆ ನಿಲುವಾಗಿ ಕೂತ್ಬಿಟ್ಟಿದೆ, ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಅಂದರೆ ನೋಡಿ, ನಿಲುವು ಅಂತ ಹೇಳಿದ್ರೆ ಒಳಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಡೋದು ಅದು. ಅದರಿಂದಾಗಿ ಕಡೆತನಗೂ ಬಿಡೋಲ್ಲ, ಕಡೆಗೂ ಭಯದಿಂದಲೇ ಸಾತ್ತಾವ. ಆ ರೀತಿ ಈ ಭಯ ಅನ್ನುವಂಥದ್ದು ಬಿಡದೇ ಇರುವಂಥದ್ದು. ಅದಕ್ಕೇನು ಕಾರಣ ಅಂದರೆ ದುಷ್ಟಬುದ್ಧಿ ಕಾರಣ. ದೇವರ ಬಗ್ಗೆ ಸರಿಯಾದ ಜ್ಞಾನ ಇರೋಲ್ಲ. ಸಾಮಾನ್ಯವಾಗಿ ಇಂಥ ತಾಮಸವಾದ ನಿಲುವು ಹೊಂದಿನವರಲ್ಲಿ ನಾವು ಕಾಣುವುದೇನು ಅಂತ ಹೇಳಿದರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋಲ್ಲ. ಏನು ಅಂತ ಹೇಳಿದರೆ ನಾನು ಬೇರೆ, ದೇವರು ಬೇರೆ, ದೇವರು ಸರ್ವೋತ್ತಮನಾಗಿರುವಂಥವನು, ನಾನು ಅವನ ದಾಸನಾಗಿರುವಂಥವನು, ಇದು ಯಾವುದು ತಿಳುವಳಿಕೆ ಇರೋಲ್ಲ ಅವರಿಗೆ. ಮತ್ತೇನು ಅಂದರೆ ನಾನೇ ದೇವರು ಅಥವಾ ದೇವರು ಏನೂ ಇಲ್ಲ ಅಂದರೆ ನಾಸ್ತಿಕತೆ ಅಂಥದ್ದು ಕೂತಿರ್ತದೆ. ಅಲ್ಲ, ನಾನೇ ದೇವರು ಅಂತ ಇಂಥ ಭ್ರಮೆ ಕೂತಿರ್ತದೆ. ಅದಕ್ಕಾಗಿಯೇ ಇಂಥ ತಾಮಸವಾದ ನಿಲುವು ಅವರಲ್ಲಿ ಬರುವಂಥದ್ದು. ಮೂರನೇದೇನು ಅಂತ ಹೇಳಿದರೆ ಶೋಕಂ. ಶೋಕ ಅಂತ ಹೇಳಿದರೆ ಯಾವಾಗಲೂ ಮರುಗುತ್ತಾ ಇರೋದು, ಅಂದರೆ ಡಿಪ್ರೆಷನ್ ಅನ್ನುವುದನ್ನು ಬಿಡುವುದೇ ಇಲ್ಲ, ಯಾವಾಗಲೂ ಬಿಡೋಲ್ಲ. ಡಿಪ್ರೆಷನ್, ದುಃಖವನ್ನು ಅಂದರೆ ಅಳ್ತಾನೇ ಇರೋದು, ಯಾವಾಗಲೂ ಅಳ್ತಾನೇ ಇರೋದು. ಅಂದರೆ ವಾಸ್ತವಿಕವಾಗಿ ಅಳುವುದೇ ಅವರ ನಿಲುವದು. ಅವರು ತಿಳ್ಕೊಂಡಿರೋದೇನು ಅಂತ ಹೇಳಿದ್ರೆ ಎಲ್ಲ ಕಡೆ ಅಳುವುದೇ ಒಂದು ಮಾರ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಳಿದ್ರೆ ಅರ್ಥವೇ ಆಗೋಲ್ಲ ಅವರಿಗೆ. ನೋಡು, ಎಲ್ಲ ಕಡೆ ಅಳಬಾರ್ದು, ಹಾಗೆ ಆ ರೀತಿ ದುಃಖ ಪಡಬಾರ್ದು ಜೀವನದಲ್ಲಿ. ಇಲ್ಲ 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 ಅಂತ ಹೇಳುವುದು ನಿಜವಾಗಲೂ ಅಲ್ಲ, ಅದನ್ನು ಬಿಡಬೇಕು ಅಂತ ಹೇಳಿದ್ರು ಅರ್ಥವೇ ಆಗೋಲ್ಲ. ಮತ್ತೇನು ಅಂತ ಹೇಳಿದ್ರೆ ನನಗೆ ಅದಿಲ್ಲ, ನನಗೆ ಇಲ್ಲಿಲ್ಲ, ನನಗೆ ಹಾಗಿಲ್ಲ, ಈ ರೀತಿ ಇಲ್ಲ 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 ಅಂತಲೇ ಅವ್ರಿಗೆ ದುಃಖ. ಯಾಕಂದರೆ ಅವರ ನಿಲುವೇ ಅಂದರೆ ಒಳಗೆ ನೆಗೆಟಿವ್ ನಿಲುವು. ನೀವು ಇದು ಹೇಳಬೇಕು ಅಂದರೆ ನೆಗೆಟಿವ್ ನಿಲುವು ಅವರಿಗೆ ಒಳಗಿರುವಂಥದ್ದು, ಋಣಾತ್ಮಕವಾದ ನಿಲುವು ಒಳಗೆ ಕೂತುಬಿಟ್ಟಿದೆ. ಅದರಿಂದಾಗಿ ಅವರಿಗೆ ಎಲ್ಲ ಕಡೆ ದುಃಖವೇ ಕಾಣಿಸ್ತದೆ. ದುಃಖವೇ ದುಃಖ, ದುಃಖವೇ ದುಃಖ. ನೋಡಿ, ನಿಮಗೆ ಪ್ರತಿಯೊಂದು ವಿಷಯದಲ್ಲೂ ಸುಖ ಪಡಲಿಕ್ಕೂ ಸಾಧ್ಯ ಉಂಟು, ದುಃಖ ಪಡಲಿಕ್ಕೂ ಸಾಧ್ಯ ಉಂಟು. ಅದು ಹೇಗಂತ ಹೇಳಿದ್ರೆ ನಮ್ಮ ಚಿಂತನೆಯ ಮೇಲೆ ಇರ್ತದೆ ಅಷ್ಟೇ. ಇವಾಗೊಬ್ಬ ತಪಸ್ವಿ ಕಾಡಿನಲ್ಲಿರ್ತಾನೆ, ಅವನಿಗೆ ಇರಲಿಕ್ಕೆ ಮನೆ ಇರೋಲ್ಲ, ತಿನ್ನಲಿಕ್ಕೆ ಆಹಾರ ಇರೋಲ್ಲ, ಚಳಿ ಗಾಳಿ ಮಳೆ ಬಿಸಿಲಿಗೆ ಏನೂ ಇರೋಲ್ಲ. ಹಾಗಿದ್ರೆ ಅವನು ಅಳೋದಿಲ್ಲ, ಅವನು ದುಃಖ ಪಡೋದಿಲ್ಲ. ಮತ್ತು ಅದರ ಮಧ್ಯದಲ್ಲಿ, ಅಷ್ಟೂ ಕಷ್ಟದ ಮಧ್ಯದಲ್ಲಿ ದಿಟ್ಟವಾಗಿ ತಾನು ತಪಸ್ಸು ಮಾಡ್ತಾನೆ. ಯಾಕೆ? ಕಾರಣ ಏನು ಹೇಳಿ? ಅವನಲ್ಲಿ ಯಾವತ್ತೂ ಈ ನೆಗೆಟಿವ್ ಋಣಾತ್ಮಕವಾದ ನಿಲುವು ಬರುವುದಿಲ್ಲ, ಯಾವತ್ತಿಗೂ ಬರುವುದಿಲ್ಲ ಅವನಲ್ಲಿ. ವಾಸ್ತವಿಕವಾಗಿ ಋಣಾತ್ಮಕವಾದ ಚಿಂತನೆ ಬರಬಹುದು, ನೆಗೆಟಿವ್ ಥಾಟ್ ಬರ್ಬೋದು ಅವನೊಳಗೆ, ಕೆಲವೊಮ್ಮೆ ಬರಬಹುದು ಒಬ್ಬ ತಪಸ್ವಿಯ ಒಳಗೆ. ಆದರೆ ಅದನ್ನು ಅವನು ತೆಕ್ಕೊಂಡ್ಬಿಡ್ತಾನವನು, ತೆಗೆದುಹಾಕ್ತಾನವನು. ಅದರಿಂದಾಗಿ ಅವನು ತಪಸ್ಸು ಮಾಡಲಿಕ್ಕೆ ಸಾಧ್ಯ. ಒಂದೊಮ್ಮೆ ಅವನಲ್ಲಿ ಋಣಾತ್ಮಕವಾದ ನಿಲುವು ಬಂದುಬಿಡ್ತು ಅಂದರೆ 1 ನಿಮಿಷವೂ ಇರಲಿಕ್ಕಾಗಲ್ಲ ಅವನಿಗೆ. ಯಾಕಂದರೆ ಕಷ್ಟದಿಂದ ತತ್ತರಿಸಿ ಹೋಗ್ಬಿಡ್ತಾನು. ಅದರಿಂದಾಗಿ ಈ ತಾಮಸವಾದ ವ್ಯಕ್ತಿಗಳಿಗೆ ಇಂಥದ್ದೇನೂ ಕಷ್ಟಪಡಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲವೂ ದುಃಖವೇ.
ಅದು ಮಾಡಿದರೆ ದುಃಖ, ಇದು ಮಾಡಿದರೆ ದುಃಖ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗೆ ಹೇಗೆ ಅಂತ. ಇದು ಇನ್ನೊಂದು ತಾಮಸವಾದ ನಿಲುವು. ಇನ್ನೊಂದೇನು ಅಂತ ಹೇಳಿದ್ರೆ ವಿಷಾದಂ. ವಿಷಾದ ಅಂತ ಹೇಳಿದ್ರೆ ಇದು ಇನ್ನೊಂದು ಮನೋದೌರ್ಬಲ್ಯ. ವಿಷಾದ ಅಂತ ಹೇಳಿದ್ರೆ ಅಂದರೆ ದುಃಖಕ್ಕಿಂತ ಭಿನ್ನವಾಗಿರುವಂಥದ್ದು ಇದು. ಅಂದರೆ ಮನಸ್ಸಿನ ದೌರ್ಬಲ್ಯ ಅಂತ ಹೇಳಿದ್ರೆ ಏನು? ಮನಸ್ಸಿನ ದೌರ್ಬಲ್ಯ ಅಂತ ಹೇಳಿದ್ರೆ ತನ್ನ ಬಗ್ಗೆನೇ ತಾನು ಕೆಟ್ಟದಾಗಿ ತಿಳ್ಕೊಂಡಿರುವಂಥದ್ದು. ನಾನು ಸರಿ ಇಲ್ಲ, ನಾನು ಹಾಗಿಲ್ಲ, ನಾನು ಉದ್ಧಾರ ಆಗಲ್ಲ, ನಾನು ಹಾಗಾಗಲ್ಲ, ನಾನು ಹೀಗಾಗಲ್ಲ, ಈ ರೀತಿ ತಾನೇ ನಿರ್ಧಾರ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ವಾಸ್ತವಿಕವಾಗಿ ನಾನೇನು ಅನ್ನೋದು ನನಗೆ ಗೊತ್ತಿಲ್ಲ, ಇದನ್ನು ತಿಳ್ಕೊಳ್ಳೋದಲ್ಲ. ಮತ್ತೇನು ಅಂತ ಹೇಳಿದ್ರೆ ತಾನೇ ತನ್ನ ಬಗ್ಗೆ ಡಿಸೈಡ್ ಮಾಡ್ಕೊಂಡ್ಬಿಡೋದು. ಡಿಸೈಡ್ ಮಾಡಿಕೊಂಡು ಮತ್ತೆ ಮನಸ್ಸು ಕಂಪ್ಲೀಟ್ ಬಿದ್ದೋಯ್ತು. ಅವಾಗ ಏನಿಲ್ಲ, ನನಗೇನಿದೆ ಜೀವನದಲ್ಲಿ, ಏನಿಲ್ಲ, ನಾನು ಉದ್ಧಾರ ಆಗೋದೇ ಇಲ್ಲ, ನಾನು ಪಾಪಿ, ನಾನು ಹಾಗೆ ಹೀಗೆ ಅಂತ ಈ ಮನೋದೌರ್ಬಲ್ಯದಿಂದ ಕೂಡಿರುವಂಥದ್ದು. ನೋಡಿ, ವಾಸ್ತವಿಕವಾಗಿ ನನ್ನನ್ನು ನಾನು ಯಾವತ್ತೂ ದೊಡ್ಡವನು ಅಂತ ತಿಳ್ಕೊಳ್ಬಾರ್ದು, ಅದು ತಪ್ಪು. ನಾನು ಭಾರಿ ಗ್ರೇಟು, ನಾನು ಮೋಕ್ಷಕ್ಕೆ ಹೋಗೋದು ಸೀದಾ, ನಾನು ದೇವರ ನೋಡಿಬಿಟ್ಟಿದ್ದೇನೆ, ಹಾಗೆ ಹೀಗೆ ಅಂತ ಇಂಥದ್ದೆಲ್ಲ ಏನಿದೆ ಇದು ಸರಿಯಾದದ್ದಲ್ಲ. ಹಾಗಂತ ನಾನು ಪಾಪಿ ಬಿಡ್ರಿ, ನಾವೆಲ್ಲ ದೇವರ ಹತ್ರ ಹೋಗೋದೇ ಇಲ್ಲ, ಇಲ್ಲವೇ ಇಲ್ಲ, ನಾವೆಲ್ಲ ನೀಚಾತಿ ನೀತರು, ನಾವು ನರಕಕ್ಕೆ ಹೋಗೋದು, ಈ ರೀತಿ ತಿಳ್ಕೊಳ್ಳೋದು ತಪ್ಪು. ಮತ್ತೇನು ಅಂತ ಹೇಳಿದ್ರೆ ನಾನು ಏನು ನನಗೆ ಗೊತ್ತಿಲ್ಲ. ನೋಡಿ, ಇದೇ ಸರಿಯಾಗಿ ನನ್ನ ಬಗ್ಗೆ ನಾನು ಈಗ ಪ್ರಸ್ತುತ ತಿಳ್ಕೊಳ್ಳೋದೇನು ಅಂದರೆ ನಾನೇನು ಅಂತ ನನಗೆ ಗೊತ್ತಿಲ್ಲ. ಆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು. ಇದನ್ನು ಇಟ್ಟುಕೊಂಡು ನಾನು ಸಾಗುವಂಥದ್ದು, ಇದು ಸಾತ್ವಿಕವಾದ ನಿಲುವಾಗಿರುತ್ತದೆ. ಆದರೆ ತಾಮಸನಾದ ವ್ಯಕ್ತಿ ಈ ರೀತಿ ತಾನು ಸಂಪೂರ್ಣ ಮನಸ್ಸಿನಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅರ್ಥ ಮಾಡಿಕೊಂಡು ದೌರ್ಬಲ್ಯದಿಂದ ಅದೇ ಅವನ ನಿಲುವು. ನೀವು ಹೇಳಿದ್ರೆ ಕೇಳಲ್ಲ ಅವನು, ನೀವು ಹೇಳಿದ್ರೆ ಅರ್ಥವೇ ಮಾಡ್ಕೊಳ್ಳಲ್ಲ ಅವನು, ಸ್ವಲ್ಪವೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತೇನು ಅಂತ ಹೇಳಿದ್ರೆ ನನಗಿಂತ ಚೆನ್ನಾಗಿ ನಿಮಗೆ ನನ್ನ ಬಗ್ಗೆ ಗೊತ್ತಾ? ನನ್ನ ಬಗ್ಗೆ ಏನು ಅಂತ ನನಗೆ ಗೊತ್ತು, ನಿಮಗೇನು ಗೊತ್ತು ನನ್ನ ಬಗ್ಗೆ? ನೋಡಿ, ನಾನು ಹೀಗೆ ಇರೋದು, ನಾನು ಉದ್ಧಾರ ಆಗುವುದೇ ಇಲ್ಲ. ಅಲ್ರಿ, ನೀವು ಹಾಗಲ್ಲ, ಒಂಚೂರು ಕೇಳಿ ನೋಡಿ, ನಿಮಗೆ ನನ್ನ ಬಗ್ಗೆ ಅರ್ಥ ಆಗಲ್ಲ, ಸುಮ್ಮನಿರಿ ನೀವು. ನೋಡಿ, ಈ ರೀತಿ ಹೊರತು ಯಾವತ್ತು ಕೇಳುವುದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಒಳಗೆ ಗಟ್ಟಿಯಾದ ನಿಲುವು ಕೂತುಬಿಟ್ಟಿದೆ. ಇಂತಹ ನೆಗೆಟಿವ್ ಕಂಪ್ಲೀಟಾಗಿ ತನ್ನ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಸಂಪೂರ್ಣ ತಪ್ಪು ನಿಲುವು. ಅದರಿಂದಾಗಿ ಏನಂತ ಹೇಳಿದ್ರೆ ಮನಸ್ಸು ಕಂಪ್ಲೀಟ್ ದುರ್ಬಲವಾಗಿಬಿಡ್ತದೆ. ಮನಸ್ಸು ದುಃಖದಿಂದ ಕೂಡುವುದು ಬೇರೆ, ದುರ್ಬಲವಾಗುವುದು ಬೇರೆ. ಇದು ದುರ್ಬಲವಾಗಿಬಿಡ್ತದೆ. ಅಂದರೆ ಈ ದುರ್ಬಲತೆ ಅನ್ನುವುದೇ ದೈಹಿಕವಾದ ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ. ಈ ಮನೋದೌರ್ಬಲ್ಯ ಅನ್ನುವಂಥದ್ದು ಈ ಮನುಷ್ಯನಿಗೆ ಆರೋಗ್ಯದ ದೌರ್ಬಲ್ಯಕ್ಕೂ ಕಾರಣ ಆಗುತ್ತೆ. ಆ ರೀತಿ ಇವರಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಂಥ ದುರ್ಬಲತೆ, ಇನ್ನೊಬ್ಬರ ಬಗ್ಗೆ ತಾನು ತಪ್ಪು ತಿಳ್ಕೊಂಡು ಕೂತ್ಕೊಳ್ಳೋದು, ತನ್ನ ಬಗ್ಗೆ ತಾನು ತಪ್ಪು ತಿಳ್ಕೊಂಡು ಕೂತ್ಕೊಳ್ಳೋದು, ಈ ರೀತಿ. ಮತ್ತು ಇದು ನಿಲುವು, ಬರೀ ತಿಳ್ಕೊಂಡು ಕೂತ್ಕೊಳ್ಳೋದಲ್ಲ, ಹಾಗೆ ಜೀವನದುದ್ದಕ್ಕೂ ಅವ್ರ ಬಗ್ಗೆ ತಪ್ಪೇ ತಿಳ್ಕೊಂಡು ಕೂತಿರೋದು, ಅರ್ಥ ಸರಿ ಆಗುವುದೇ ಇಲ್ಲ ಕಡೆವರೆಗೂ ಕೂಡ. ತನ್ನ ಬಗ್ಗೆನೂ ತಪ್ಪೇ ತಿಳ್ಕೊಂಡು ಕೂತಿರೋದು, ಸರಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇಂಥದ್ದು ಇದು ನಿಜವಾಗ್ಲೂ ವಿಷಾದ. ಇನ್ನು ಮದಮೇವಚ, ಮದವನ್ನೂ ಕೂಡ ಅಂತ ಹೇಳಿದ್ರೆ ಅಹಂಕಾರವನ್ನು ಯಾವತ್ತೂ ಬಿಡೋದಿಲ್ಲ. ಅಹಂಕಾರದ ನಿಲುವು, ಏನೇ ತಾನು ಜೀವನದಲ್ಲಿ ನಿಲುವು ತಗೊಂಡ್ರೂ ಕೂಡ ಅದರ ಹಿಂದೆ ಇವನ ಅಹಂಕಾರ ಇದ್ದೇ ಇರ್ತದೆ. ಅಹಂಕಾರವನ್ನು ಬಿಟ್ಟು ಯಾವ ನಿಲುವನ್ನು ತಗೊಳ್ಳೋದಿಲ್ಲ. ಅಂತ ಹೇಳಿದರೆ ಅಹಂಕಾರದಿಂದ ತೆಗೆದುಕೊಳ್ಳುವ ನಿಲುವು ಅಂತ ಹೇಳಿದರೆ ಏನು ಅಂತ ಹೇಳಿದರೆ ನಾನು ನನ್ನ ಈಗೋಗೆ ಯಾವತ್ತೂ ಹರ್ಟ್ ಆಗಬಾರ್ದು, ಹಾಗೆ ಅವನ ನಿರ್ಧಾರ ತಗೊಳ್ಳೋದು. ನನ್ನ ಅಹಂಕಾರಕ್ಕೆ ಧಕ್ಕೆ ಬರಬಾರ್ದು. ನಾನು ಅಂತ ಒಳಗೇನಿದೆ ಅದಕ್ಕೆ ಧಕ್ಕೆ ಬರಬಾರ್ದು. ಅದಕ್ಕೆ ಧಕ್ಕೆ ಬಂತಂದರೆ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ನಿರ್ಧಾರವನ್ನು ತಗೊಳ್ಳೋದು ಧರ್ಮಕ್ಕೂ ಸರಿಯಾಗಲ್ಲ, ದೇವರಿಗೂ ಸರಿಯಾಗಲ್ಲ, ದುಡ್ಡಿಗೂ ಸರಿಯಾಗಲ್ಲ, ಮತ್ತು ನನ್ನ ಪ್ರೆಸ್ಟೀಜಿಗೆ ಸರಿಯಾಗಿ, ನನ್ನ ಅಹಂಕಾರಕ್ಕೆ ಸರಿಯಾಗಿ ಹಾಗೆ ನಾನು ನಿರ್ಧಾರ ತಗೊಳ್ಳೋದು. ಹೀಗೆ ಜೀವನದುದ್ದಕ್ಕೂ ಹೀಗೆ. ಅದು ಬಿಟ್ಟು ಬೇರೆ ಇವಾಗ ಅದಕ್ಕೆ ಸಾಕ್ಷಿಯೇ ದುರ್ಯೋಧನ ತನ್ನ ಜೀವನದಲ್ಲಿ ತಗೊಂಡಿದ್ದು ಹೀಗೆ. ನೋಡಿ, ಇವನಿಗೆ ಆದದ್ದಷ್ಟೇ, ಇನ್ನೇನಿಲ್ಲ. ಅವನಿಗೆ ಅಲ್ಲಿ ಇದು ಸುಧರ್ಮ ಸಭೆಯಲ್ಲಿ ಹೋಗ್ತಾ ಇದ್ದ, ಮಯ ನಿರ್ಮಿತ ಸಭೆಯಲ್ಲಿ ಹೋಗ್ತಾ ಇದ್ದ. ಹೋಗಬೇಕಾದ್ರೆ ಸ್ವಲ್ಪ ಕಾಲು ಜಾರಿ ಬಿದ್ದ, ಗೊತ್ತಾಗಲಿಲ್ಲ. ಕಾಲು ಜಾರಿ ಬಿದ್ದ ಅಂದರೆ ಗೊತ್ತಾಗಲಿಲ್ಲ. ಅಲ್ಲಿ ಒಂದು ಸರೋವರ ಇಲ್ಲ ಅಂತ, ನೀರಿಲ್ಲ ಅಂತ ಹೋಗಿ ನೀರಿಗೆ ಬಿದ್ದ. ಇಷ್ಟೇ ಆದದ್ದು.
ನೋಡಿ. ಆದರೆ ಅದರಿಂದ ಆದದ್ದೇನೆಂದ್ರೆ ಅವನ ಅಹಂಕಾರಕ್ಕೆ ಧಕ್ಕೆ ಬಿತ್ತು, ಅವನ ಈಗೋ ಹರ್ಟ್ ಆಯ್ತು ಅಷ್ಟೇ. ಆಮೇಲೆ ಹೋದವನು ಒಂದೇ ನಿಲುವು, ಪಾಂಡವರನ್ನು ನಾನು ಸರ್ವನಾಶ ಮಾಡಲೇಬೇಕು, ಇಲ್ಲದೇ ಇದ್ದರೆ ನಾನು ಸತ್ತೋಗ್ಬಿಡ್ತೇನೆ. ಅಪ್ಪನಿಗೆ ಹೇಳಿದ್ದೆ ಅದು, ನಾನು ಸತ್ತೋಗ್ಬಿಡ್ತೇನೆ, ನಾನು ಬದುಕಿರೋದಿಲ್ಲ. ಅಂದರೆ ನನ್ನ ಅಹಂಕಾರಕ್ಕೆ ಧಕ್ಕೆ ಬರ್ತದೆ ಅಂತ ಹೇಳಿದರೆ ನಾನು ಬದುಕಲಿಕ್ಕೂ ಸಿದ್ಧ ಇಲ್ಲ, ಸತ್ತೇ ಹೋಗ್ತೇನೆ. ನೋಡಿ, ಇದೇ ತಾನೇ ನಿಲುವು ಅಂತ ಹೇಳೋದು. ಆ ನಿಲುವಿನಿಂದಲೇ ಅವನು ಕಡೆವರೆಗೂ ಕೂಡ, ಎಲ್ಲಿವರೆಗೆ ಅಂತ ಹೇಳಿದರೆ ಯುದ್ಧದಲ್ಲಿ ಎಲ್ಲರೂ ಸತ್ತು ಹೋಗಬೇಕಾದ್ರೆ ಕಡೆಗೆ ಭೀಷ್ಮಾಚಾರ್ಯ, ಈ ಅಶ್ವತ್ಥಾಮ, ಭೀಷ್ಮರು ಎಲ್ಲರೂ ಹೇಳ್ತಾರೆ ಅಶ್ವತ್ಥಾಮ ಅಂತೂ ಕಡೆಗೆ ಬಂದು ಹೇಳ್ತಾನೆ, ಯಾರೂ ಉಳಿದಿಲ್ಲ. ದುರ್ಯೋಧನ, ಇನ್ನಾದರೂ ರಾಜಿ ಮಾಡ್ಕೋ ಪಾಂಡವರೊಟ್ಟಿಗೆ, ಇನ್ನಾದರೂ ಸಂಧಾನ ಮಾಡ್ಕೋ. ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಅಹಂಕಾರಕ್ಕೆ ಧಕ್ಕೆ ಬರ್ತದೆ. ಆದರೆ ನೋಡಿ, ಹೀಗೆ ಇದು ತಾಮಸವಾದ ನಿಲುವು. ಅದಕ್ಕೆ ಹೇಳಿದ್ದು, ಈ ಎಲ್ಲ ತಾಮಸವಾದ ನಿಲುವಿನಿಂದ ಇರುವುದೇನು ಅಂತ ಹೇಳಿದ್ರೆ ದುರ್ಮೇಧಾಹ, ದುಷ್ಟ ಬುದ್ಧಿಯೇ ಕಾರಣ ಅಂತ. ಹೀಗೆ ಇದು ತಾಮಸವಾದ ನಿಲುವು ಅಂತ ಈ 3 ನಿಲುವುಗಳ ಬಗ್ಗೆ ಸ್ಪಷ್ಟವಾಗಿ ನಮಗೆ ಚಿತ್ರಣವನ್ನು ಕೃಷ್ಣ ಕೊಡ್ತಾನೆ. ಯಾಕೋಸ್ಕರ ಅಂದರೆ ನಮ್ಮ ಜೀವನದಲ್ಲಿ ನಾವಿವಾಗ ಎಂಥ ನಿಲುವನ್ನು ತಗೊಂಡಿದ್ದೇವೆ, ಯಾವ ನಿಲುವನ್ನು ತಗೊಳ್ಬಾರದು, ಎಂಥ ನಿಲುವು ತಾಳಬೇಕಾಗಿದೆ, ಅದನ್ನು ತಿಳಿಸ್ಲಿಕ್ಕೋಸ್ಕರ ಬಹಳ ಸೂಕ್ಷ್ಮವಾದ, ಬಹಳ ಸುಂದರ. ಯಾಕಂದರೆ ಇದು ನಮ್ಮ ಒಳಗೆ ಇರುವ ಅತ್ಯಂತ ಸೂಕ್ಷ್ಮವಾದ ವಿಷಯಗಳು. ಅದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಮುಂದೆ ಸುಖ ಮತ್ತು 3 ವಿಧವಾಗಿದೆ, ಅದೇನು ಅಂತ ತಿಳಿಸ್ಕೊಡ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.